ಗುಡ್ ಮಾರ್ನಿಂಗ್. ಓಕೆ, ಇವತ್ತು ಬಂದು ಟಾಪಿಕ್ ಬಂದು ಹ್ಯಾಂಡಲ್ ಇನ್ ದ ಅಬ್ಸ್ಟ್ರಕ್ಷನ್ಸ್ ಅಂತ. ಈಗ ಸೇಲ್ಸ್ ಅಲ್ಲಿ ನಮ್ಗೆ ಎಷ್ಟು ಮುಖ್ಯ ಕಸ್ಟಮರ್ ಕೇಳೋ ಕ್ವಶನ್ಸ್ ಗಳಿಗೆ ಉತ್ತರ ಕೊಡೋದು, ಅದು ಕರೆಕ್ಟ್ ಆಗಿ ನಾವು ಆನ್ಸರ್ ಮಾಡಿ ಅವರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗಲೇ ಸೇಲ್ಸ್ ಕನ್ವರ್ಟ್ ಆಗೋದು ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾರ ಕೇಳಿರ್ಬೋದು ಸ್ಕೂಲಲ್ಲಿ ಹೋದಾಗ, ಮೇನ್ ಆಗಿ ಯಾವ್ದಾದ್ರಲ್ಲಿ ಕ್ವಶನ್ಸ್ ಗಳು ಕೇಳ್ತಾರೆ ನಿಮ್ಗೆ ಜಾಸ್ತಿ ಸೇಲ್ಸ್ ಮಾಡ್ಬೇಕಾದ್ರೆ. ಫಸ್ಟ್ ಬಂದ್ಬಿಟ್ಟು ಬಜೆಟ್ ಕನ್ಸ್ಟೆಂಟ್ ಕೇಳ್ತಾರೆ. ಸರ್ ನಮ್ದಲ್ಲಿ ಇಷ್ಟು ಬಜೆಟ್ ಇಲ್ಲ ಅಲ್ವಾ. ಇದ್ರಲ್ಲಿ ನಾವೊಂದು 6 ಪಾಯಿಂಟ್ಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್ ಸೇಫ್ಟಿ, ಮತ್ತೆ ನೆಕ್ಸ್ಟ್ ಅಡಿಷನಲ್ ಸರ್ವಿಸಸ್ ಏನೇನು ಕೊಡ್ತೀರಾ ನೀವು ಅನ್ನೋದು, ನೆಕ್ಸ್ಟ್ ಬಜೆಟ್ ಕನ್ಸ್ಟೆಂಟ್ಸ್, ಆಮೇಲೆ ಪ್ಯಾಕೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಗೇಮ್ ಡೀಟೇಲ್ಸ್, ಕಾಂಪಿಟೇಟರ್ ಅನಾಲಿಸಿಸ್. ಫಸ್ಟ್ ಆಗಿ ಬಂತು ಅಂದ್ರೆ ಈಗ ಬಜೆಟ್ ಕನ್ಸ್ಟೆಂಟ್ ಮೇಲೆ ವರ್ಕ್ ಇದೆ. ಬಜೆಟ್ ಕನ್ಸ್ಟೆಂಟ್ ಅಂತ ಎಲ್ಲರೂ ಕೇಳಿರ್ಬೋದು, ಎಲ್ಲರೂ ಹೇಳ್ತಾರೆ ಸರ್ ಜಾಸ್ತಿ ಆಯ್ತು ಅಂತ. ಆ ಟೈಮಲ್ಲಿ ನೀವ್ ಏನ್ ಮಾಡ್ತೀರಾ, ಸುಮಾರು ಜನ ಜನರಲ್ ರೇಟ್ ನ ಎಕ್ಸ್ಪ್ಲೇನ್ ಮಾಡಿ ಅದಾದ್ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅನ್ನೋದು ಹೇಳ್ತೀರಾ ಫಸ್ಟ್ ಒನ್ ಅಲ್ಲ. ಜನರಲ್ ರೇಟ್ ಏನಾಗುತ್ತೆ, 2079 rupees ಆಗುತ್ತೆ. ಸ್ಕೂಲ್ ಪ್ಯಾಕೇಜ್ ನಾವೇನ್ ಕೊಡ್ತಾ ಇದೀವಿ, ಫ್ರಮ್ LKG ಟು ಕ್ಲಾಸ್ 2 949, ಕ್ಲಾಸ್ 3 ಟು ಕ್ಲಾಸ್ 10 ಏನು 1049, ಕಾಲೇಜ್ಗೆ ಏನು 1199. ನೀವ್ ಹೇಳ್ಬೋದು 1199 ಅಲ್ಲಿ ವೀಕೆಂಡ್ಸ್ ಅಲ್ಲಿ ಬಂತು ಅಂದ್ರೆ ಬರೀ GRS ಫ್ಯಾಂಟಸಿ ಪಾರ್ಕ್ ಎಂಟ್ರಿ ಟಿಕೆಟ್ ಅದು ಸರ್. ನಾವು ಈ ಪ್ಯಾಕೇಜ್ ಅಲ್ಲಿ ಏನೇನ್ ಕೊಡ್ತಾ ಇದೀವಿ, ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದೀವಿ ಸರ್, T-shirt, ಶಾರ್ಟ್, ಸಾಕ್ಸ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಸರ್ ನಿಮ್ ಬಂದಾಗ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಮಧ್ಯಾಹ್ನ ಸಂಜೆ ಹೋಗ್ತಾ ಐಸ್ ಕ್ರೀಮ್ ಇಲ್ಲ ಬಾದಾಮ್ ಮಿಲ್ಕ್ ಇರುತ್ತೆ. ಫುಲ್ ನಮ್ಮ ಪ್ಯಾಕೇಜ್ ಬೆನಿಫಿಟ್ಸ್ ನ ತಿರ್ಗಾ ಹೇಳ್ತೀರಾ. ಅದ್ರ ಜೊತೆಗೆ ನೀವು ಇನ್ನೊಂದು ಏನ್ ಯೂಸ್ ಮಾಡೋದು ಈ ಟೈಮಲ್ಲಿ ಅಂತ ಅಂದ್ರೆ, ಮೇಡಮ್ ನೋಡಿ ನಿಮ್ಗೋಸ್ಕರ 15:1 ಅಂತ ಹೇಳಿರ್ತೀರಲ್ಲ ಟೀಚರ್ಸ್ ರೇಷಿಯೋ, ಇಲ್ಲಿ 10:1 ಮಾಡ್ಬೋದು. ನೋಡಿ ಮೇಡಮ್ ಇಲ್ಲಿ ನೀವು 1200 rupees ಉಳಿಸಿದೀರಾ ಅಂತ ಹೇಳ್ಬೋದು ನೀವು ಅಲ್ವಾ. ಈ ತರ ಯೂಸ್ ಮಾಡ್ಬೋದು ಫಸ್ಟ್ ಬಜೆಟ್ ಕನ್ಸಂಗ್. ನೆಕ್ಸ್ಟ್ ಸೇಫ್ಟಿ. ಈಗ ಮೋಸ್ಟ್ ಆಫ್ ದ ಸ್ಕೂಲ್ ಸೇಫ್ಟಿ ನೋಡ್ತಾರೆ, ಯಾಕಂದ್ರೆ ಮಕ್ಳು ಕರ್ಕೊಂಬಂದಾಗ ಮಕ್ಳು ಜವಾಬ್ದಾರಿ ಸ್ಕೂಲ್ ಅವ್ರ ಮೇಲೆ ಬಿದ್ದಿರುತ್ತೆ, ಕರೆಕ್ಟಾ. ಫಾರ್ ಎಕ್ಸಾಂಪಲ್ ಸೇಫ್ಟಿ ಅಂದ್ರೆ ಯಾವ ತರ ಸೇಫ್ಟಿ ನಾವು ಇಲ್ಲಿ ನೋಡ್ಕೋತೀವಿ ಹೇಳ್ಬೋದು. ನಮ್ಮ ಕ್ರೂಸ್ ಏನ್ ಸೇಫ್ಟಿ ಮೆಜರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ನಮ್ದಲ್ಲಿ ಇಂಟರ್ನಲ್ಲೇ ಫಸ್ಟ್ ಏಡ್ ಇದೆ, ಮತ್ತೆ ನಮ್ದಲ್ಲಿ ಯಾವ ತರನು ಡೇಂಜರ್ ಆಗಿಲ್ಲ ಇಲ್ಲಿವರೆಗೂ, ಡೆತ್ ಅನ್ನೋದು ಬಂದೇ ಇಲ್ಲ ಇಲ್ಲಿವರೆಗೂ, ಅದ್ ಬಗ್ಗೆ ಹೇಳ್ಬೇಕು. ಮತ್ತೆ ನೀವ್ ಹೇಳ್ಬೇಕು ಸರ್ ನಮ್ ಸೇಫ್ಟಿಗೋಸ್ಕರ ನಮ್ಗೆ 3 ನ್ಯಾಷನಲ್ ಅವಾರ್ಡ್ ಬಂದಿದೆ ಇಲ್ಲಿವರೆಗೂ, ಅದ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಮತ್ತೆ ನಮ್ದು ಎಲ್ಲಾ ಗೇಮ್ಸ್ ಅಲ್ಲಿ ಇಬ್ಬಿಬ್ರು ಕ್ರೂಸ್ ಇರ್ತಾರೆ, ಮಕ್ಳು ನೋಡ್ಕೋತಾರೆ, ಗೈಡೆನ್ಸ್ ಟೀಮ್ ಇರುತ್ತೆ ನೋಡ್ಕೊಳತ್ತೆ. ವರ್ಸ್ಟ್ ಕೇಸ್ ಅಲ್ಲಿ ಹಂಗಾದ್ರೂ ಚಿಕ್ಕ ಪುಟ್ಟ ಏಟ್ ಆಗುತ್ತೆ, ಅದನ್ನ ಫಸ್ಟ್ ಏಡೇ ಇರುತ್ತೆ ಅಲ್ಲೇ, ಅದನ್ನ ಹೇಳ್ಬೇಕು ನೀವು ನೀಟಾಗಿ. ಮತ್ತೆ ನೀವು ಇನ್ಫಾರ್ಮ್ ಮಾಡ್ಬೇಕು ನಮ್ಮ ಸೇಫ್ಟಿ ಮೆಜರ್ಮೆಂಟ್. ಈಗ ಸ್ನೋ ಪಾರ್ಕ್ ಹೋಯ್ತು ಅಂತ ಅಂದ್ರೆ ಸಾಕ್ಸ್ ಕಂಪಲ್ಸರಿ ಇರುತ್ತೆ, ವೇರ್ ಮಾಡೋದು ಇನ್ಸ್ಟ್ರಕ್ಷನ್ಸ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಬೇಕು ಅಂತ ನೀವು ಹೇಳಲೇಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಡಿಷನಲ್ ಸರ್ವಿಸಸ್. ನಾವೇನ್ ಅಡಿಷನಲ್ ಸರ್ವಿಸಸ್ ಕೊಡ್ತಾ ಇದೀವಿ ಇಲ್ಲಿ, ಲಾಕರ್ ಫೆಸಿಲಿಟೀಸ್ ಕೊಡ್ತಾ ಇದೀವಿ. ಯಾಕೆ, 0 ಕಾಸ್ಟ್ ಅಲ್ಲಿ ಪಾರ್ಕಿಂಗ್ ಫ್ರೀ ಇರುತ್ತೆ. ನೀವು ಎಲ್ ಬೇಕಾದ್ರೂ ಹೋಗ್ಬೋದು. ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ಹಾಕಿ ಹಾಕ್ತಾರೆ, ನಮ್ದಲ್ಲಿ ಪಾರ್ಕಿಂಗ್ ಫ್ರೀ ಇರುತ್ತೆ. ಮತ್ತೆ ಸೇಫ್ಟಿ ಇರುತ್ತೆ, ಚೇಂಜಿಂಗ್ ರೂಮ್, ಲಾಕರ್, CCTV ಇರುತ್ತೆ, ಮತ್ತೆ ನಮ್ಮ ಕ್ರೂಸ್ ಇರ್ತಾರೆ, ಮತ್ತೆ ಸೆಕ್ಯೂರಿಟಿ ಇರ್ತಾರೆ, ನಿಮ್ ರೆಸ್ಟೋರೆಂಟ್ ಇರುತ್ತೆ, ಫುಡ್ ಸಿಗುತ್ತೆ ನಿಮ್ಗೆ, ಮತ್ತೆ ಇನ್ ಪಾರ್ಕ್ ಸೇಲ್ ಸ್ನಾಕ್ಸ್ ಇರುತ್ತೆ. ಎಲ್ಲಾನು ನೀವು ಅಡಿಷನಲ್ ಸರ್ವಿಸ್ ಏನೇನಿದೆ ನಮ್ದು ಎಲ್ಲಾನು ಹೇಳ್ಬೋದು. ಮೇಡಮ್ ನಮ್ದಲ್ಲಿ ಇನ್ ಕೇಸ್ ನಿಮ್ಗೆ ಅಪ್ ಅಂಡ್ ಡೌನ್ ಮ್ಯೂಸಿಯಂ ಬಗ್ಗೆನೂ ಹೇಳ್ಬೋದು, ಅದು ಅಡಿಷನಲ್ ಸರ್ವಿಸ್ ತರ ಸಿಗುತ್ತೆ ಮೇಡಮ್, ಜಸ್ಟ್ ಫಾರ್ 249 ಅಂತ ಹೇಳ್ಬೋದು. ಓಕೆ, ಅದಾಗ್ಬಿಟ್ಮೇಲೆ ನೀವು ಇನ್ನೇನ್ ಹೇಳ್ಬೋದು ಅಡಿಷನಲ್ ಸರ್ವಿಸಸ್ಗೆ. ನಮ್ ಕಡೆಯಿಂದಾನೆ CRM ಟೀಮ್ ಇರುತ್ತೆ, ಮಾಡಿಸ್ಕೊಡ್ತೀವಿ. ಮಾರ್ನಿಂಗ್ ಟಿಫಿನ್, ಸಂಜೆ ಫುಡ್, ಡಿನ್ನರ್ ನಾವು ಅವೈಲೇಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಟ್ರಾವೆಲ್ ಡೆಸ್ಕ್ ಇದೆ, ನಮ್ಮ ಹತ್ರ ಟ್ರಾವೆಲ್ ನಾವು ಇದು ಮಾಡ್ಕೊಡ್ತೀವಿ. ಮತ್ತೆ ಪ್ಯಾಕೇಜ್ ಕೊಡ್ತೀವಿ ಅನ್ನೋದು ಹೇಳ್ಬೇಕು. ಮೈಸೂರವ್ರಿಗೆ ಪ್ಯಾಕೇಜ್ ಅವಶ್ಯಕತೆ ಇರಲ್ಲ, ಬೇರೆ ಕಡೆಯವ್ರಿಗೆ 2 days ಪ್ಯಾಕೇಜ್ ಇದೆ, 1 day ಪ್ಯಾಕೇಜ್ ಇದೆ, ಎಲ್ಲಾನು ನಾವು ಕೊಡ್ತೀವಿ ಅಂತ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಕೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈ ಪ್ಯಾಕೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ನ ಏನಿರುತ್ತೆ ಅಂತ ಅಂದ್ರೆ 1 day ಟೂರ್ ಆದ್ರೆ ಏನೇನಿರುತ್ತೆ ಫೆಸಿಲಿಟಿ. ಫಾರ್ ಎಕ್ಸಾಂಪಲ್ ಮೈಸೂರು ಟೂರಿಸ್ಟ್ ಪ್ಲೇಸ್ ಹೇಳ್ತೀನಿ ಸಂಜೆ. ನಾನು ಈಗ ಬ್ರೀಫ್ ಆಗಿ ಹೇಳೋದು, ಮೈಸೂರು ಟೂರಿಸ್ಟ್ ಪ್ಲೇಸಸ್ ಇರುತ್ತೆ. ಜಾಸ್ತಿ ವಿಸಿಟ್ ಮಾಡೋದು ಝೂ, ಪ್ಯಾಲೇಸ್, ಚಾಮುಂಡಿ ಹಿಲ್, ಕ್ಯಾರೆಸ್, 4 ಪ್ಲೇಸ್ ಜೊತೆಗೆ GRS ಬಂದ್ರೆ ಮೇಡಮ್ ನೀವು ಚಾಮುಂಡಿ ಹಿಲ್ ಬೆಳಿಗ್ಗೆ ನೋಡ್ಬೋದು, GRS ಅಲ್ಲಿ ಆಟ ಆಡ್ಕೊಂಡು ಸಂಜೆ ಕ್ಯಾರೆಸ್ 1 day ಪ್ಯಾಕೇಜ್. ಆತರ ನಿಮ್ಗೆ ಪ್ಯಾಕೇಜ್ ಟ್ರಾವೆಲ್ ಡೆಸ್ಕ್ ಇಂದ ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತಾರೆ, ಅದು ನೋಡ್ಕೊಂಡು ಹೇಳಿ. 1 day 2 day 3 days ಎಲ್ಲಾ ತರನು ಪ್ಯಾಕೇಜ್ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗೇಮ್ ಡೀಟೇಲ್ಸ್. ನಮ್ಮ ಹತ್ರ 50+ ಗೇಮ್ಸ್ ಇದೆ, ಆ ಗೇಮ್ ಡೀಟೇಲ್ಸ್ ಗಳನ್ನ ನೀವು ನೀಟಾಗಿ ಕೊಡ್ಬೇಕು. ಈಗ ಸರ್ ಈಗ ನಾವು ಬರ್ದ್ರೆ ಈಗ ಸ್ನೋ ಪಾರ್ಕ್ ಅಲ್ಲಿ ಎಷ್ಟು ಗೇಮ್ಸ್ ಇದೆ ನಿಮ್ಗೆ ನಾನು ಕಳಿಸಿದೀನಿ, ಅದ್ರಲ್ಲಿ ಇದೆ ನೋಡ್ಕೋಬಹುದು. ಓಕೆ, ಈಗ ಡ್ರೈ ಗೇಮ್ಸ್ ಅಲ್ಲಿ ಏನೇನಿದೆ ಎಲ್ಲ ಡೀಟೇಲ್ಸ್, ಗೇಮ್ದು ಡೀಟೇಲ್ಸ್ ಕೊಡಿ, ಅದು ನೀವು ತಿಳ್ಕೊಳ್ಳಿ. ಫಸ್ಟ್ ಮೀಟಿಂಗ್ ಅಲ್ಲಿ ಅದು ಯೂಸ್ ಆಗಲ್ಲ, ಅರ್ಥ ಏನ್ ನೀವು ಕಾಲಲ್ಲಿ ಕೂತ್ಕೊಂಡು ಕನ್ಫರ್ಮ್ ಮಾಡ್ಕೋತಿರಲ್ಲ
ಆಗ ತುಂಬಾ ಯೂಸ್ ಆಗುತ್ತೆ ಅದು ಗೇಮ್ಸ್ಗಳು. ಗೊತ್ತಿಲ್ಲ, ಒಂದೊಂದು ಸ್ಕೂಲ್ ಒಂದೊಂದು ಗೇಮ್ಸ್ ಅಲ್ಲಿ ಹೈಟ್ ಮತ್ತೆ ವೆಯ್ಟ್ ಇದಾಗುತ್ತೆ, ಇದನ್ನ ಸ್ವಲ್ಪ ತಿಳ್ಕೊಳ್ಳಿ. ಥ್ರಿಲ್ ಗೇಮ್ಸ್ ಅಲ್ಲಿ ಮಾತ್ರ, ಬೇರೆ ಗೇಮ್ಸ್ ಅಲ್ಲ, ಥ್ರಿಲ್ ಗೇಮ್ಸ್ ಅಲ್ಲಿ ಮಾತ್ರ ಹೈಟ್ ವೆಯ್ಟ್ ಕಂಡೀಷನ್ಸ್ ಆಗುತ್ತೆ. ಓಕೆ, ಅಟ್ ಲಾಟ್ ಕಾಂಪಿಟೇಟರ್ ಕಂಪ್ಯಾರಿಸನ್. ನಾವು ಕಾಂಪಿಟೇಟರ್ ಬಗ್ಗೆ ಯಾವತ್ತೂ ನೆಗೆಟಿವ್ ಆಗಿ ಹೇಳ್ಬೇಡಿ ಎಲ್ಲೂ. ಕಾಂಪಿಟೇಟರ್ ಅನಾಲಿಸಿಸ್ ಅಲ್ಲಿ ವಂಡರ್ಲಾ ಅಂತ ಹೇಳಿದ್ರೆ ಮೇಡಮ್ ಅದು ಚೆನ್ನಾಗಿದೆ, ಆದ್ರೆ ಅದು ಅಡಲ್ಟ್ಗೆ, ಮಕ್ಳಿಗಲ್ಲ. ಮಕ್ಕಳು ಆಡೋ ಗೇಮ್ಸ್ ಯಾವ್ದು ಇಲ್ಲ ಅಲ್ಲಿ ಅಂತ ನೀವು ಅದನ್ನ ಹೇಳಿ. ಆ ತರ ಕಾಂಪಿಟೇಟರ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳಿ. ಜಾಲಿವುಡ್ ಅಂತ ಜಾಲಿವುಡ್ ಬಗ್ಗೆ ಕೇಳ್ತಾರೆ, ಜಾಲಿವುಡ್ ಅಲ್ಲಿ ಹೇಳಿ ಮೇಡಮ್ ಅಲ್ಲಿ ಏನು ಗೇಮ್ಸ್ ಇಲ್ಲ ಒಳಗಡೆ, ಬರೀ ಮಕ್ಳನ್ನ ಬರೀ ನಡ್ಕೊಂಡು ನಡ್ಸಿನೇ ಸುಸ್ತು ಮಾಡ್ಬಿಡ್ತಾರೆ ಅಂತ ಹೇಳಿ. ನಾವು ವಿಸಿಟ್ ಮಾಡಿದ್ವಿ, ನಾವು ಸುಮಾರು ಕಡೆ ಕೇಳಿದ್ವಿ ಸ್ಕೂಲ್ ಅವ್ರ ಹತ್ರ ಎಲ್ಲ, ಜಾಲಿವುಡ್ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾ ಇದಾರೆ, ವೇಸ್ಟ್ ಅಂತ ಹೇಳ್ತಾ ಇದಾರೆ ಆ ರೇಟ್ಗೆ ಏನಂತ ತಿಳಿಸ್ಕೊಡಿ. ಓಕೆ, ಯಾರಿಗಾರ ಡೌಟ್ ಇದೆಯಾ? ಹಾಯ್, ನನ್ನ ಹೆಸರು ಮಹೇಶ್ ಅಂತ. ನಾನು ಮೈಸೂರು ಟೆರಿಟರಿಯಲ್ಲಿ ಮಾಡ್ತಾ ಇರೋದು. ಮೈಸೂರು ತಾಲೂಕು HD ಕೋಟೆ ನಂಜನಗೂಡು, ಮೈಸೂರು ಸೌತ್ ಮಾಡ್ತಾ ಇದ್ದೀನಿ. ನಾನು ಸ್ಕೂಲ್ ವಿಸಿಟ್ ಮಾಡಿದೆ. ನಂದು ಸ್ಕೂಲ್ ಯಾವ್ದು ಲಾಸ್ ಆಯ್ತು ಅನ್ನೋ ತಗೋತೀನಿ. ನಂಜನಗೂಡು ತಾಲೂಕು ಸಿಟಿಸನ್ ಸ್ಕೂಲ್ ಅಂತ. ಸಿಟಿಸನ್ ಸ್ಕೂಲ್ ನಾನು ಏನು ಮಾಡಿದೆ, ಫಸ್ಟ್ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ. ಬಟ್ ಒಂದು ತಪ್ಪೇನಾಯ್ತು ಅಂತಂದ್ರೆ ನಾನು ಕರೆಕ್ಟಾಗಿ ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಫಾಲೋಅಪ್ ಅಂತಂದ್ರೆ ನಾವು ಫಾಲೋಅಪ್ ಮಾಡುವಾಗ ಫಸ್ಟ್ ನಾನು ಅಲ್ಲಿಂದ ಫಾಲೋಅಪ್ ಮಾಡ್ಕೊಬರ್ಲಿಲ್ಲ, ಬೇರೆ ಫಾಲೋಅಪ್ ಮಾಡಿದೆ. ಮಾಡ್ತಾ ಏನಾಯ್ತು, ಇವ್ರಿಗೆ ಫಾಲೋಅಪ್ ಮಾಡಿದೆ, ಕಾಲ್ಸು ಪಿಕ್ ಮಾಡ್ತಿರ್ಲಿಲ್ಲ. ಬಟ್ ನಾನು ಅದೇ ಏರಿಯಾಗೆ ಇನ್ನೊಂದ್ಸಲ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದಾಗ ಅವತ್ತು ಸ್ಕೂಲಲ್ಲಿ ಯಾರೂ ಇಲ್ಲ, ರಜಾ ಕೊಟ್ಟಿರ್ಬೋದೇನೋ ಅಂತ ಅನ್ಕೊಂಡು ನಾನು ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ ಅಂತ ಹೋದೆ. ಸರ್, ಈ ಥರ JRS ಫ್ಯಾಂಟಸಿ ಪಾರ್ಕಿಂಗ್ ಬಂದಿರೋದು, ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು, ಇವತ್ತು ಯಾರು ಇಲ್ವಾ, ಏನು ರಜಾನಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ಇವತ್ತು ಎಲ್ಲರೂ ಟ್ರಿಪ್ ಹೋಗಿದ್ದಾರೆ ಅಂತ ಅಂದರು. ಟ್ರಿಪ್ಪಾ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದೆ. ಸರ್ ಎಲ್ಲ ವಂಡರ್ಲಾಗ್ ಹೋಗಿದ್ದಾರೆ ಅಂತ ಅಂದರು. ನನಗೆ ಶಾಕ್, ವಂಡರ್ಲಾಗ್ ಹೋದ್ರು ಅಂತ. ನನ್ನ ಪ್ಯಾಕೇಜ್ ಅಲ್ಲೇ ನನಗೆ ಮೈಂಡ್ ಬ್ಲಾಕ್, ಏನು ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನಕ್ಕೆ ಆಗಿದ್ದು ಅಂತಂದರೆ, ಒಂದು ಫಾಲೋಅಪ್ ಕರೆಕ್ಟಾಗಿ ಮಾಡಬೇಕು. ಫಾಲೋಅಪ್ ಮಾಡಿಲ್ಲ ಅಂತಂದ್ರೆ ಇದೇ ಥರ ಮಿಸ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ, ನಾವು ಯಾವ ಥರ ಹೋಗಿ ಅಪ್ರೋಚ್ ಮಾಡಿರ್ತೀವೋ ಅದೇ ಥರನೇ ವಂಡರ್ಲಾದವರು ಬಂದು ಅಪ್ರೋಚ್ ಮಾಡ್ತಾ ಇರ್ತಾರೆ. ಈಗ ನೀವು ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದೀರಾ ಅವ್ರಿಗೂ ಅಷ್ಟೇ, ಆ ಡಿಸ್ಟ್ರಿಕ್ಗೂ ವಂಡರ್ಲಾದವರು ಹೋಗಿ ವಿಸಿಟ್ ಮಾಡಿರ್ತಾರೆ. ಅವು ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ರು ಹೇಳಲ್ಲ. ಪ್ರಿನ್ಸಿಪಲ್ಸ್ ಆಗಲಿ HM ಆಗಲಿ ಯಾರು ಹೇಳಲ್ಲ. ಬಟ್ ನಾವು ನಮ್ದೇನೈತೆ ಆ ವರ್ಕ್ನ ನಾವು ಮಾಡಬೇಕು, ಫಾಲೋ ಕರೆಕ್ಟಾಗಿ ಮಾಡಬೇಕು. ಮತ್ತೆ ನಾವು ಬ್ರೋಷರ್ಸ್ ಏನು ನಾವು ಕೊಟ್ಬಿಟ್ಟು ಬಂದಿರ್ತೀವಿ, ಬ್ರೋಷರ್ಸ್ ಕೊಟ್ಬಿಟ್ಟು ಬಂದ್ಮೇಲೆ ನಾವು ಫಾಲೋಅಪ್ ಏನು ಮಾಡಿ ಇಮಿಡಿಯೇಟ್ ನಾವು ಅವತ್ತಿನ ದಿನನೇ ನಾವು ಮೆಸೇಜ್ ಮಾಡಿರ್ಬೇಕು. ನಮ್ದು ಏನು ಪ್ಯಾಕೇಜಸ್ ಇದೆ ಡೀಟೇಲ್ಸ್, ನಮ್ದು PDF ಕೊಟ್ಟಿರ್ತಾರಲ್ಲ, PDF ನ ಫಾಲೋಅಪ್ ಮಾಡಿ, ಆಯ್ ಸರ್ ದಿಸ್ ಮಹೇಶ್ ಕುಮಾರ್ JRS ಫ್ಯಾಂಟಸಿ ಪಾರ್ಕ್ ಅಂತ ಹಾಕ್ಬಿಟ್ಟು ನೀವೊಂದು PDF ನ ಕಳಿಸಿದ್ರೆ ಅವ್ರ ಮೊಬೈಲಲ್ಲಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ವಂಡರ್ಲಾದವ್ರು ಬರ್ತಾರೆ, ವಂಡರ್ಲಾದವ್ರು ಬಂದು ಅವರು ಕೊಟ್ಟಿರ್ತಾರೆ. ಹಾಗೇನ್ ಮಾಡ್ತಾರೆ, ಅವ್ರದ್ದು ಇಸ್ಕೋತಾರೆ, ನಮ್ದು ನೋಡ್ತಾರೆ, ಕಂಪೇರ್ ಮಾಡಿ ನೋಡ್ತಾರೆ. ಕಂಪೇರ್ ಮಾಡಿ ನೋಡಿದಾಗ ಅವರು ಯಾವ್ದು ಪ್ಯಾಕೇಜ್ ಅವ್ರಿಗೆ ಸೆಟ್ ಆಗುತ್ತೋ ಅದನ್ನ ಫಿಕ್ಸ್ ಮಾಡ್ಕೋತಾರೆ. ಫಿಕ್ಸ್ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗ ನಮಗೂ ಕಾಲ್ ಬಂದ್ರು ಬರ್ಬೋದು, ಅವ್ರಿಗೆ ಹೋದ್ರು ಹೋಗ್ಬೋದು. ಬಟ್ ನಾವು ಪ್ರಾಪರ್ ಆಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತ ನಮ್ಗೆ ಪ್ಯಾಕೇಜ್ ಬರುತ್ತೆ. ಇಲ್ಲ ಅಂದ್ರೆ ಇದೇ ತರ ನನ್ ಲಾಸ್ ಆಗುತ್ತೆ. ಯಾಕಂದ್ರೆ ಅವ್ರು ಎವ್ರಿ ಇಯರ್ ಬರ್ತಾ ಇದ್ರು, ಲಾಸ್ಟ್ ಇಯರ್ ನನಗೆ ಬರ್ಲಿಲ್ಲ, ನನ್ಗೆ ಲಾಸ್ ಆಯ್ತದು. ಹೆಚ್ಚು ಕಡಿಮೆ ಅಂತ ಅಂದ್ರೆ ಅವರು 350 ಇಂದ 400 ಸ್ಟೂಡೆಂಟ್ಸ್ ನ ಕರ್ಕೊ ಬರ್ತಾ ಇದ್ರು ವರ್ಷ. ಇಲ್ಲಿ ಬರ್ತಾ ಇತ್ತು ಒಂದು 10 ಬಸ್ 15 ಬಸ್ ಬರ್ತಾ ಇತ್ತು ಅವ್ರ ಕಡೆದೆ ಅಂತ. ಬಟ್ ಈ ಸಲ ಲಾಸ್ ಆಯ್ತು ನನ್ಗೆ. ಬಟ್ ಈ ಸಲ ಬಿಡಲ್ಲ, ನಾನು ಅಲ್ಲಿ ಹೋಗಿ ಮೀಟ್ ಮಾಡಿ ಅದನ್ನ ತಗೊಂಡ್ಬರ್ತೀನಿ. ಬಟ್ ಇನ್ನೊಂದು ಬಂದು BGS ಅಪೋಲೋ ಮೈಸೂರಲ್ಲಿ ದೊಡ್ಡದು ಹಾಸ್ಪಿಟ್ಲು, ಸ್ಕೂಲು, ಕಾಲೇಜು, PU ಕಾಲೇಜು, ಡಿಗ್ರಿ ಕಾಲೇಜು, B.Ed ಕಾಲೇಜು, CBSE, ಸೆಂಟ್ರಲ್ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ ಎಲ್ಲ ಇದೆ. ನಾನು ಹೋದೆ, ದೊಡ್ಡ ಸ್ಕೂಲು ಸಿಕ್ತಪ್ಪ, ಒಳ್ಳೆ ಪ್ಯಾಕೇಜ್ ನನಗೆ ಅಂತ ಅನ್ಕೊಂಡು ಹೋದೆ. ಸ್ಟಾರ್ಟಿಂಗು ಹೋಗ್ಬಿಟ್ಟು ಪ್ರಿನ್ಸಿಪಲ್ನ ಮೀಟ್ ಮಾಡಿದೆ, CBSE ಮೀಟ್ ಮಾಡಿದೆ, ಸ್ಟೇಟು ಮೀಟ್ ಮಾಡಿದೆ. ಬಟ್ ಸ್ಟೇಟ್ ಅವ್ರು ಅಂದ್ರು, ಸರ್ ನಾವು ಆಲ್ಮೋಸ್ಟ್ ಒಂದು 8 years ಬ್ಯಾಕ್ ನಾವು JRS ಬಂದಿದ್ದು, ಈಗ ನಾವು ಟ್ರಿಪ್ಗಳೇ ಪ್ಲಾನ್ ಮಾಡ್ತಾ ಇಲ್ಲ ಜಾಸ್ತಿ, ಎಲ್ಲ ಬರೀ ಸ್ಟೂಡೆಂಟ್ಸ್ಗೆ ಓದೋದ್ರ ಕಡೆನೆ ಗಮನ ಕೊಡ್ಲಿ ಅಂತ ಅನ್ಬಿಟ್ಟು ಬರೀ ಓದಿಸ್ತಾ ಇದೀವಿ, ನೋಡೋಣ ಏನಾದ್ರು ಪ್ಲಾನ್ ಇದ್ರೆ ಹೇಳ್ತೀನಿ ಅಂತ ಹೇಳಿ ಕಳ್ಸ್ಬಿಟ್ರು. ಬ್ರೋಷರ್ಸ್ ಇಸ್ಕೊಂಡ್ರು, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಪ್ರಯತ್ನ ಪಟ್ಟೆ. ಈಗ 8 ವರ್ಷದಿಂದ ಬಂದಿಲ್ಲ ಅಂತ ಅಂದ್ರೆ ನಂಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು, 8 ವರ್ಷದಿಂದ ಬಂದಿಲ್ಲ ಅಂತಂದ್ರೆ ಈಗ ನಾನೇನಾದ್ರು ಹೇಳ್ಬೋದು, ಪಾರ್ಕ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೊಳ್ಳೆ ಗೇಮ್ಸ್ ಗಳಾಗಿದೆ. ನೀವು 8 ವರ್ಷ ಹಿಂದೆ ಬಂದಿದ್ರೆ ಅದ್ರಲ್ಲಿ ಎಷ್ಟು ಗೇಮ್ಸ್ ಇತ್ತು, ಕಡಿಮೆ ಗೇಮ್ಸ್ ಇತ್ತು. ಈಗ 8 ವರ್ಷದಿಂದ ಎಷ್ಟು ಪಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ನಮ್ದು ಅಂತ ಅನ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು ಹೇಳಿದೆ, ಇಷ್ಟು ಗೇಮ್ಸ್ ಇದೆ ಮೇಡಮ್, ಸ್ನೋ ಪಾರ್ಕ್ ಆಗಿದೆ ನಮ್ಮಲ್ಲಿ, ನಿಮ್ಗೆ ಸ್ವಿಟ್ಜರ್ಲೆಂಡ್ಗೆ ಹೋದ್ರು ನೀವು ಕಾಶ್ಮೀರ್ಗೂ ಕರ್ಕೊ ಹೋಗಕ್ಕಾಗಲ್ಲ ಮಕ್ಕಳನ್ನ ಅಷ್ಟು ದೂರ, ಅಟ್ಲೀಸ್ಟ್ ನೀವು ಇಲ್ಲಾದ್ರೂ ಕರ್ಕೊಬಂದು ಆ ಫೀಲ್ನ ನೀವು ಮಾಡಿಸ್ಬೋದಲ್ಲ ಅಂತೇಳಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಹೌದು ಮಹೇಶ್ವರ್, ನೀವು ಹೇಳಿದೆಲ್ಲ ಕರೆಕ್ಟು, ಬಟ್ ಮ್ಯಾನೇಜ್ಮೆಂಟ್ ಅಲ್ಲಿ BGS ಅಲ್ಲಿ ಏನಂತಂದ್ರೆ, ಆದಿಚುಂಚನಗಿರಿ ನೀವು ಯಾವುದೇ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಆದಿಚುಂಚನಗಿರಿ BGS ಸ್ಕೂಲ್ಗಳು ಸ್ವಾಮೀಜಿಗಳು ಪರ್ಮಿಷನ್ ಕೊಟ್ರೆ ಮಾತ್ರ ಆಗೋದು. ಆಯ್ತಾ? ನೀವೇನ್ ಮಾಡ್ಬೇಕು, ಇಲ್ಲಿ ಪ್ರಿನ್ಸಿಪಲ್ಗೆ ನೀವು ಏನ್ ಹೇಳ್ತೀರಾ ಅವ್ರ ಮೈಂಡ್ಗೆ ಹೋಗುತ್ತೆ.
ನೀವ್ ಹೇಳೋದು ಮೈಂಡ್ ಹೋಗ್ತಿದ್ದಂಗೆ ಅವ್ರೇನ್ ಮಾಡ್ತಾರೆ, ಕರ್ಕೊಂಡು ಹೋಗ್ಬೋದಲ್ವಾ, ಇಷ್ಟು ವರ್ಷ ಆಗೈತೆ, ಹೋಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೋಗಿ ಸ್ವಾಮೀಜಿ ಹತ್ರ ಮಾತಾಡ್ತಾರೆ. ಸರ್ ಈ ತರ GRS ಫ್ಯಾಂಟಸಿ ಪಾರ್ಕ್ಗೆ ಈ ತರ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಬ್ರೋಚರ್ಸ್ ಎಲ್ಲ, ರೇಟ್ಸ್ ಈ ತರ ಇದೆ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಾರೆ. ಅವರು ಕಂಪೇರ್ ಮಾಡ್ತಾರೆ, ಅವ್ರೇನ್ ಸುಮ್ಮನೆ ಇರಲ್ಲ, ಅವರು ಕಂಪೇರ್ ಮಾಡಿ ರೇಟ್ಸ್ಗಳು ಅಲ್ಲೂ ವಿಚಾರಿಸ್ತಾರೆ, ವಂಡರ್ಲಾದಲ್ಲೂ ವಿಚಾರಿಸ್ತಾರೆ, ಬೇರೆ ಕಡೆ ಎಲ್ಲ ವಿಚಾರಿಸಿ ಪ್ಲಾನ್ ಮಾಡ್ತಾರೆ. ಬಟ್ ನಾನೇನ್ ಅನ್ಕೊಂಡೆ, ಆಮೇಲೆ ಸರಿ ಬರುತ್ತೆ ಇದು ಪಕ್ಕ, ಇಷ್ಟು ಮಾತಾಡಿದ್ದೀನಲ್ಲ ಅಂತ ಅನ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಫಾಲೋ ಅಪ್ ಕೂತ್ಕೊಂಡು ಫಾಲೋ ಅಪ್ ಮಾಡಿದೆ. ಆಲ್ಮೋಸ್ಟ್ ನಾನೊಂದು 6 to 8 ಟೈಮ್ಸ್ ಮಾಡಿರ್ಬೋದು ಅವ್ರಿಗೆ ಕಾಲ್ ಮಾಡಿದಾಗೆಲ್ಲ ಮಹೇಶ್ ಯಾವ್ದು ಪ್ಲಾನ್ ಇಲ್ಲ ಅಂತಂದ್ರು. ಸೆಕೆಂಡ್ ಟೈಮು ಒಂದು 15 ದಿನ ಬಿಟ್ಟು ಕಾಲ್ ಮಾಡಿದೆ. ಮತ್ತೆ ಅವಾಗ್ಲೂ ಹೇಳಿದ್ರು, ಇಲ್ಲ ಮಹೇಶ್ ಏನೋ ಹೇಳ್ತಾರೆ, ನಾನು ಹೇಳಿದೀನಿ, ಬ್ರೋಚರ್ಸ್ನು ತೋರಿಸಿದೀನಿ, ಏನೋ ಪ್ಲಾನ್ ಇಲ್ಲ ಅಂತ ಹೇಳ್ತಾ ಇದ್ರು. ಏನಿದು, ನಾನು ಹೋದಾಗ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಬರ್ಬೋದು ಅಂತ ತಿಳ್ಕೊಂಡೆ. ಒಳ್ಳೆ ಸ್ಟ್ರೆಂತ್ ಬೇರೆ ಚೆನ್ನಾಗಿದೆ ನನಗೆ. ಅಟ್ಲೀಸ್ಟ್ ಸ್ಕೂಲ್ ಬಂದ್ರೆ ನಾನು ಕಾಲೇಜ್ನ ಹೆಂಗೋ ಮಾತಾಡ್ಕೊಂಡು ತಗೋಬಹುದು ಇನ್ನೊಂದು ಪ್ಯಾಕೇಜ್ನ ಅಂತ ಅನ್ಬಿಟ್ಟು ಟ್ರೈ ಮಾಡಿದೆ. ಸರಿ, ಇನ್ನೂ 2 ಸಲ ಫೋನ್ ಮಾಡಿದೆ, ಆಗ್ಲೂ ಏನೂ ಪ್ಲಾನ್ ಇಲ್ಲ. ಕೊನೆಗೆ ನಾನೇನ್ ಮಾಡಿದೆ, ಇವ್ರು ಬರಲ್ಲ ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟೆ, ಕಾಲೇ ಮಾಡಲಿಲ್ಲ. ಇನ್ನೊಂದು 20 days ಕಾಲೇ ಮಾಡಲಿಲ್ಲ. ಕಾಲ್ ಮಾಡಿದೆ, ಬಿಟ್ಬಿಟ್ಟು ಏನ್ ಮಾಡಿದೆ, ಬೇರೆದೆಲ್ಲ ಫಾಲೋ ಅಪ್ಸ್ ಆಯ್ತು, ಬರ್ತಾ ಇತ್ತು ಪ್ಯಾಕೇಜ್ಗಳೆಲ್ಲ. ಲಾಸ್ಟ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಯಾರ್ಯಾರು ಬರಲ್ಲ ಅಂತ ಒಂದು ಲಿಸ್ಟ್ ಇತ್ತು ನನ್ನ ಹತ್ರ. ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ, ಯಾರ್ಯಾರು ನೋಡೋಣ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರಲ್ಲ ಅಂತವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದೆ. ಆ ಲಿಸ್ಟಿಗೆ ಏನ್ ಮಾಡಿದೆ, ಒಂದೊಂದಾಗ ಕಾಲ್ ಮಾಡ್ಕೊ ಬಂದೆ. ಆ ಮೇಡಮ್ ಫೋನ್ ರಿಸೀವ್ ಮಾಡ್ಬಿಟ್ಟು ಹೇಳಿದ್ರು, ಮಹೇಶ್ ಏನೋ ಮಾತಾಡ್ತಾ ಇದ್ರು, ಬಟ್ ನನ್ಗೆ ನಿಮ್ ನಂಬರ್ ಮಿಸ್ ಆಗಿತ್ತು, ನೀವೇ ಕಾಲ್ ಮಾಡಿದ್ದೀರಾ, ನಿಮ್ಮ ಹತ್ರ ಪ್ರಿನ್ಸಿಪಲ್ ಅವರು, ಅಂದ್ರೆ ಇನ್ನೊಬ್ರು ಪ್ರಿನ್ಸಿಪಲ್ ಇದ್ದಾರೆ, ಅವ್ರು ಮಾತಾಡ್ಬೇಕಂತೆ, ಬರ್ತೀರಾ ಅಂತ ಅಂದ್ರು. ನನ್ಗಾಗ ಎಲ್ಲ ಹೊಳಿತು, ಬರ್ತಾ ಇದು ಪಕ್ಕ, ಅವರೇ ಮಾತಾಡಿದ್ದಾರೆ ಅಂತ ಅಂದ್ಮೇಲೆ ಬಿಡಬಾರ್ದಿದ್ನ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, ಒಂದಿನ ಸರ್ ಹತ್ರ ಮಾತಾಡಿ ಸರ್ ಹಿಂಗೆ ಹೇಳಿದಾರೆ, ಹೋಗ್ಬಿಟ್ಟು ಬರ್ತೀನಿ ಮಾತಾಡ್ಕೊಂಡು. ಆಯ್ತು ಹೋಗಪ್ಪ ಅಂತ ಹೋದೆ. ಅವ್ರನ್ನ ಮೀಟ್ ಮಾಡಿಸಿದ್ಮೇಲೆ ಹೇಳಿ ಮಹೇಶ್ ಏನು ಪ್ಯಾಕೇಜ್ ಇದೆ, ಯಾವ ತರ ಇದೆ ಅಂತ ಹೇಳಿದ್ರು. ಮತ್ತೆ ಬ್ರೋಷರ್ ತೋರಿಸಿ ಮತ್ತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲಾನು. ಅವಾಗ ನಾನು ಬಿಡ್ಲಿಲ್ಲ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಹೆಂಗೋ ಮಾಡಿ ಪ್ಯಾಕೇಜ್ ಫಿಕ್ಸ್ ಆಯ್ತು. ಅವರು ನೆಕ್ಸ್ಟ್ ವೀಕೆ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕೆ ಪ್ಲಾನ್ ಮಾಡ್ತಾ ಇದಾರೆ ಅಂದ್ಮೇಲೆ ಅವರು ಯೋಚನೆ ಮಾಡಿದಾರೆ, ಪ್ಲಾನ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಿದ್ದಂಗೆ ನಾವು ಬಿಡಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕು, ನಾವೇ ಅವ್ರಿಗೆ ಮೇಡಮ್ ಈ ತರ ನೆಕ್ಸ್ಟ್ ವೀಕೆ ಪ್ಲಾನ್ ಮಾಡ್ತಾ ಇದ್ರೆ, ಈಗ ಸ್ಕೂಲ್ ಪ್ಯಾಕೇಜ್ಗಳೆಲ್ಲ ಬರ್ತಾ ಇದೆ ತುಂಬಾ, ದಯವಿಟ್ಟು ನೀವು ಒಂದಷ್ಟು ಅಡ್ವಾನ್ಸ್ ಹಾಕ್ಬಿಟ್ರೆ ನಿಮ್ಗೆ ಆ ಸ್ಲಾಟ್ ನ ನಾವು ಬುಕ್ ಮಾಡಿ ಇಟ್ಬಿಡ್ತೀವಿ ಆ ದಿನಕ್ಕೆ. ಇಲ್ಲಾಂದ್ರೆ ಬೇರೆ ಸ್ಕೂಲ್ಸ್ ಎಲ್ಲ ಬರ್ತಾ ಇರುತ್ತೆ, ನಮ್ಗೆ ದಿನಕ್ಕೆ ಒಂದು 3000 4000 ಹಾಕ್ಬಿಟ್ರೆ ನಾವು ಗೇಟ್ ಕ್ಲೋಸ್ ಮಾಡ್ಬಿಡ್ತೀವಿ, ಬೇರೆ ಯಾವ ಪ್ಯಾಕೇಜ್ ಬಿಡಲ್ಲ ಅಂತ ಅನ್ಬಿಟ್ಟು ನಾವು ಹೇಳ್ಬಿಟ್ರೆ ಅವಾಗ ಅವ್ರಿಗೊಂದು ಮೈಂಡ್ ಹೋಗುತ್ತೆ, ದಡಪ್ಪ ನಾವು ನಮ್ ಸ್ಟೂಡೆಂಟ್ಸ್ ಇಷ್ಟಿದ್ದಾರೆ, ಬುಕ್ ಮಾಡ್ಕೋಬೋಣ ಅಂತಾರೆ. ನಾನು ಫಸ್ಟ್ ಕೇಳಿದೆ ಮೇಡಮ್ ಎಷ್ಟು ಜನ ಬರ್ತಾ ಇದ್ದೀರಾ ಅಂತಂದೆ. ನಾನು ಅನ್ಕೊಂಡೋಗಿದ್ದು ಬಂದ್ರೆ ಒಂದು 200-250 ಜನ ಬರ್ಬೋದು ಅಂತ ಅನ್ಕೊಂಡೆ. ಅವ್ರಂದ್ರು 350-400 ಅಂತ ಅಂದ್ರು. ನಂಗೆ ಇನ್ನೂ ಖುಷಿ ಆಯ್ತು, ಏನಪ್ಪಾ 350-400 ಬರ್ತಾ ಇದೆ ಅಂತ ಅನ್ಬಿಟ್ಟು. ಸರಿ, ಆಗೇನ್ ಮಾಡಿದೆ, ನಾನು ಸ್ವಲ್ಪ ತಲೆ ಓಡಿಸ್ಬಿಟ್ಟು, ಮೇಡಮ್ ಈ ತರ ಅಟ್ಲೀಸ್ಟ್ ಒಂದು ಹಾಫ್ ಪೇಮೆಂಟ್ ಆದ್ರೂ ಮಾಡ್ಬಿಡಿ, ನೀವು ಮಾಡ್ಬಿಟ್ರೆ ನಿಮ್ಗೆ ಟಿಕೆಟ್ ಕೌಂಟರ್ ಅಲ್ಲಿ ಫ್ರೀ ಇರುತ್ತೆ, ಆರಾಮ್ಸೆ ಬಂದು ನೀವು ಟಿಕೆಟ್ ತಗೊಂಡು ಒಳಗೆ ಹೋಗ್ಬಿಡ್ಬೋದು, ಯಾಕಂದ್ರೆ ಜಾಸ್ತಿ ಜನ ಇರೋದ್ರಿಂದ ನೀವು ವೆಯ್ಟ್ ಮಾಡೋದು ತಪ್ಪುತ್ತೆ ಅಂತ ನಾನು ಹೇಳಿದೆ. ಸರಿ ಆಯ್ತು ಅಂತ ಅನ್ಬಿಟ್ಟು ಅವರು, ಸರಿ ಮಹೇಶ್ ನಾನು ಹೇಳ್ತೀನಿ ನಿಮ್ಗೆ ಅಮೌಂಟ್ ಎಷ್ಟು ಪೇ ಮಾಡ್ಬೇಕು, ನಾನು ಇಲ್ಲಿಂದಾನೆ ಕಳ್ಸಿಕೊಡ್ತೀನಿ ಅವ್ರನ್ನೇ ಅಂತಂದ್ರು. ಅಲ್ಲಿ ಸ್ಕೂಲ್ ಅವ್ರನ್ನೇ ಯಾರನ್ನಾದ್ರು ಸರ್ನ ಕಳ್ಸಿಕೊಡ್ತೀನಿ. ಸರಿ ಮೇಡಮ್ ಆಯ್ತು ಕಳ್ಸಿಕೊಡಿ ಅಂತ ಅಂದೆ. ಅದ್ರ ನಾಳೆ ಕಾಲ್ ಮಾಡಿದೆ, ಮೇಡಮ್ ಈ ತರ ಅಡ್ವಾನ್ಸ್ ಪೇ ಮಾಡ್ತೀನಿ ಅಂದ್ರಲ್ಲ, ಮಹೇಶ್ ನಮ್ ಕಡೆಯವ್ರು ಬರ್ತಾ ಇದಾರೆ, ಎಷ್ಟೊತ್ತಿಗೆ ಬರ್ಬೇಕು ಹೇಳಿ, ಒಂದು 11 o'clock ಹಂಗ್ ಬರ್ತಾರೆ ಅಂತ ಅಂದ್ರು. ಆಯ್ತು ಮೇಡಮ್ ಅಂತಂದೆ. ಅವ್ರೇನ್ ಮಾಡಿದಾರೆ, ಹಾಫ್ ಅಮೌಂಟ್ ಅಲ್ಲ ಫುಲ್ ಪೇಮೆಂಟ್ ತಂದ್ಬಿಟ್ಟಿದ್ದಾರೆ, ಎಷ್ಟು ಜನ ಅಂತ ಅನ್ಬಿಟ್ಟು ಟೋಟಲ್ ಮಾಡ್ಕೊಂಡು ಫುಲ್ ಪೇಮೆಂಟ್ ತಂದ್ಬಿಟ್ರು. ನನಗೆ ಇನ್ನೂ ಖುಷಿ ಆಯ್ತು. ಫುಲ್ ಪೇಮೆಂಟ್ ತಂದ್ರು, ಪೇಮೆಂಟ್ ಮಾಡಿದ್ರು, ಟಿಕೆಟಿಂಗ್ ಎಲ್ಲ ಆಯ್ತು, ಹೋದ್ರು, ನೆಕ್ಸ್ಟ್ ವಿಸಿಟ್ ಮಾಡಿದ್ರು. ಸೊ ಇಷ್ಟೇ. ಏನಂದ್ರೆ ಯಾರು ಬರ್ತೀನಿ ಅಂತ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೋ ಅಥವಾ ಫಿಕ್ಸ್ ಮಾಡ್ತಾರೋ ಅವ್ರಿಗೆ ಆದಷ್ಟು ಸೆಕೆಂಡ್ ವಿಸಿಟ್ ಅಲ್ಲಿ ವಿಸಿಟ್ ಮಾಡಿ ಹೋಗಿ ಮಾತಾಡಿದ್ಮೇಲೆ ಅವರು ಬರ್ತಾ ಇದಾರೆ ಅಂತ ಕನ್ಫರ್ಮ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಅಡ್ವಾನ್ಸ್ ಹಾಕ್ಸಿ. ಇಮಿಡಿಯೇಟ್ ನೀವು ಅಡ್ವಾನ್ಸ್ ಹಾಕ್ಸಿದ್ರೆ ನಿಮ್ದು ಪ್ಯಾಕೇಜ್ ಕ್ಲೋಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಪ್ರಜ್ವಲ್ ಅಂತ, ಮೈಸೂರು ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಫಸ್ಟು ಎಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರೆ, ನಂಗೆ ಮೈಸೂರು ಏನಂತೂ ಗೊತ್ತಿರಲಿಲ್ಲ. ನಾನು ಹೊಸತನ ನಂದು ಏನು ಸಕ್ಸಸ್ ಅಂದರೆ, ಓದು ವಿಷಯ ಸ್ಕೂಲ್ ಬಂದಿರೋ, ಓದು ವಿಷಯ ಯಾಕೆ ಬಂದಿಲ್ಲ, ಅದು ವಿಷಯ ಯಾಕೆ ಬಂದಿರೋ ಎಲ್ಲ ಲಿಸ್ಟ್ ಮಾಡ್ಕೊಂಡಿದೆ. ನಮ್ಮ ಒಬ್ಬರು ಸೀನಿಯರ್ ಪ್ರದೀಪ್ ಸರ್ ರಿಟೈರ್ಡ್ ಆದವ್ರಿಗೆ ನಂಗೆ ಒಂದು ಸ್ಕೂಲ್ ಬಂದಿರೋದು, ಮೈಸೂರು ಪಬ್ಲಿಕ್ ಸ್ಕೂಲ್ ಅಂತ. ಅದು ನಾನು ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ನಮ್ಮ AGM ಅವರು ಹೋಗಿದ್ವಿ. ಅಲ್ಲಿ ಒಳಗೆ ಎಂಟ್ರಿ ಆಗಿಟ್ಟೇನೆ ಸ್ಕೂಲ್ ಒಳಗೆ ಬಿಟ್ಟಿಲ್ಲ. ಯಾಕಂದ್ರೆ ನಂಗೊಂದು ಕಾನ್ಫಿಡೆಂಟ್ ಇತ್ತು, ಯಾಕೆ ಬಿಡಲ್ಲ, ಪ್ರಿನ್ಸಿಪಲ್ ಅವ್ರ ಹತ್ರ ಹೋಗ್ಬೇಕು, ಮಾತಾಡ್ಕೊಂಡು ಅಡ್ಮಿಷನ್ ಮಾಡ್ಬೇಕು ಅಂದರು. ಸೆಕೆಂಡ್ ಒಳಗೇನೆ ಬಿಟ್ಬಿಡ. ಅದು 100 ವರ್ಷ ಇತಿಹಾಸ ಇರೋ ಸ್ಕೂಲು, ಇವತ್ತವರು ಸ್ಕೂಲವ್ರು ಒಂದಿನ ಟ್ರಿಪ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅವರು ಸ್ಕೂಲ್ನ ಟ್ರಿಪ್ ಮಾಡಿರೋದು GRSಗೆ. ಒಳಗೆ ಓದಿ ರಿಸೆಪ್ಷನ್ ಕುತ್ಕೊಂಡಿದ್ವಿ, ಸುಮಾರು ಒಂದು ಅರ್ಧ ಗಂಟೆನೂ ವೇಟ್ ಮಾಡಿದ್ವಿ. ಯಾಕೆ ಏನು ಅಂದರು, ಇಲ್ಲ GRS ಪ್ರಿನ್ಸಿಪಲ್ ಹತ್ರ. ಯಾಕೆ ಏನು ಪರ್ಮಿಷನ್ ಇಲ್ವಲ್ಲ,
ಇಲ್ಲ ಸರ್ ಎಲ್ಲೋ ಮರ್ತೋಗಿದೆ ಒಂದ್ಸಲ ಕೇಳ್ಬಿಡಿ ಸರ್ ಅಂದರು. ಪ್ರಿನ್ಸಿಪಲ್ ಹತ್ರ ಕಳಿಸಿದ್ರು. ಅವ್ರು ಕನ್ಫ್ಯೂಸು, ಇಲ್ಲ ಇದ್ದು ಇರ್ಬೋದೇನೋ ಅಂತ. ನಾವು GRS ಬಗ್ಗೆ ಎಲ್ಲ ಈ ಥರ ಎಲ್ಲ ಹೇಳ್ತಾರೆ, ಏನಿದು ಇವೆಲ್ಲ ಅಂದ್ರು. ಅವರು ಬರೀ ಏನು ಮಾಡೋದು ಅಂದರೆ ಬರೀ ಎಜುಕೇಷನ್ ಟ್ರಿಪ್ ಮಾತ್ರ ಆ ಸಂಸ್ಥೆಯಲ್ಲಿ ಇರೋದು. ನಾವು ಇಲ್ಲ ಸರ್ ನಿಮ್ಮ ಮಕ್ಕಳು ಯೂಟ್ಯೂಬಲ್ಲಿ ಸುಮಾರು ಜನ ನೋಡ್ತಾರೆ, ನಮಗೂ ಆಸೆ ಇತ್ತು. ಯಾಕಂದ್ರೆ ನಮಗೆ ಡೈಲಿ 5,000 6,000 ಜನ ಮಕ್ಳುಗಳು ಬರ್ತಾಯಿರ್ತಾರೆ. ನಿಮ್ಮ ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಸರ್, ಒಂದ್ಸಲಿ ಚೆಕ್ ಮಾಡಿ ಸರ್, ಬೇಕಂದ್ರೆ ಒಂದ್ಸಲಿ ಯಾರ್ದಾದ್ರು ಮಕ್ಳು ಕಳ್ಬಿಟ್ಟು GRS ಅಂತ ಕೇಳಿ ಸರ್. ಹೌದು, ಓಕೆ. ಜಾಸ್ತಿ ಮಾತಾಡಿಲ್ಲ, ನಮಗೆ ಟೈಮು ಒಂದು 10 ನಿಮಿಷ ಕೊಟ್ಟಿರು. ಅದಾದಮೇಲೆ ಟ್ರಾವೆಲ್ ಅಡಿಷನ್ ಅಂತ ಒಬ್ಬರು ಮೇಡಮ್ ಒಂದು ಕಾಲ್ ಬಂತು ನನಗೆ, ಒಂದು 10 ಡೇಸ್ ಬಿಟ್ಟಾದ್ಮೇಲೆ. ಪ್ರಜ್ವಲ್ GRS ಅಂದರೆ ನಾನು ಒಂದು ಫ್ಯಾಮಿಲಿಲಿ ಬಂದಿದ್ದೆ, ಯಾವ ಥರ ಏನು ಡೀಟೇಲ್ಸ್ ಅಂದರೆ ಈ ಥರ ಎಲ್ಲ ಹೇಳಿದೆ. ಹೌದು ಈ ಥರ ಎಲ್ಲ ಇರ್ತದ ಅಂದರು. ಹೌದು ಮೇಡಮ್ ಅಂದೆ. ಒಂದ್ಸಲಿ ಚೆಕ್ ಮಾಡ್ತೀನಿ ಪ್ರಿನ್ಸಿಪಲ್. ಇನ್ನೊಂದು 5 ಡೇಸ್ ಬಿಟ್ಟು ಕಾಲ್ ಮಾಡಲ ಮೇಡಮ್, ಇಲ್ಲ ಒಂದು 3 ಡೇಸ್ ಬಿಟ್ಟು ಇಲ್ಲೇ ಬನ್ನಿ ಅಂತಂದು. ಇನ್ನೂ ಹೋದೆ, ಇನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈ ಥರ ಎಲ್ಲ ಏನು ಇದರಲ್ಲಿ ಏನು ಮಕ್ಳಿಗೆ ಏನು ಸಿಗ್ತದೆ ಮೇಡಮ್, ಎಂಜಾಯ್ಮೆಂಟು. ನೀವು ದಿನ ಇಷ್ಟೇ ವರ್ಷ ಮಾಡ್ಕೊಂಡು ಹೋಗಿರಾ, ಇದೊಂದ್ಸಲಿ ನೋಡಿ ಮೇಡಮ್ ಅಂದೆ. ಆಯಿತು, ನಾವು ಮ್ಯಾನೇಜ್ಮೆಂಟ್ಗೆಲ್ಲ ಕೇಳಬೇಕಪ್ಪ, ಯಾಕೆಂದರೆ ಅದು ಮೈಸೂರು ಪಬ್ಲಿಕ್ ಸ್ಕೂಲ್ ಅಂತ, ಲಾರ್ಜೆಸ್ಟ್. ಒಂದು 100 ಇಯರ್ಸ್ ಆಗಿಲ್ಲ ಸರ್, ಅದು ತುಂಬ ಲಾರ್ಜೆಸ್ಟು. ತುಂಬ ವೇಟ್ ಮಾಡಿದೆ. ಇನ್ನೊಂದು ದಿನ ಹೋದೆ, ಮೇಡಮ್ ಲೀವಲ್ಲಿದ್ದರು. ಆಮೇಲೆ ಪ್ರಿನ್ಸಿಪಲ್ ಒಂದ್ಸಲಿ ಮಾತಾಡ್ಸ್ಕೊಂಡಿದ್ದು, ಇಲ್ಲ ಅವ್ರು ಟ್ರಾವೆಲ್ ಏಜೆಂಟ್. ಇನ್ನೊಂದ್ಸಲಿ ಇಲ್ಲ ಸರ್, ಒಂದು ಬಂದಿದ್ದಲ್ಲ ಒಂದ್ಸಲಿ ಸರ್, ಒಂದ್ಸಲಿ ಸರ್ ನಮಸ್ತೆ ಇದೆ. ಮಾತಾಡ್ತಾರ, ಇಲ್ಲ ಮೇಡಮ್ ಲೀವಲ್ಲಿದ್ದರು, ಅದಕ್ಕೆ ಇನ್ನೊಂದ್ಸಲಿ ಮಾತಾಡ್ಸ್ಕೊಂಡು. ಹೌದಾ ಇರಪ್ಪ ನೋಡಿ, ಅಲ್ಲೇ ಕಾಲ್ ಮಾಡಿಸಿ ಮೇಡಮ್ ಹತ್ತೆಲ್ಲ ಮಾತಾಡಿಸಿ. ಲಾಸ್ಟ್ ಒಂದು ನನಗೆ ನವಂಬರಲ್ಲಿ ಬಂದಿದ್ದವರು, ಅಂದರೆ 60 ಮೆಂಬರ್ಸ್ ಏನೋ ಬಂದರು. ನಾನು 15:1 ಕೊಟ್ಟಿದ್ದು. ಲಾಸ್ಟು 3 ಡೇಸ್ ಹಿಂದೆ ಇದ್ದಾಗ ಲೆಟ್ರ್ ಡಿಸ್ಕೊಂಡಾಗ, ಮೇಡಮ್ ನಾನು ಮ್ಯಾನೇಜ್ಮೆಂಟಿಗೆ ಮಾತಾಡಿದ್ದೀನಿ, ನಿಮಗೆ ನಾನು 10:1 ಮಾಡ್ಕೊಡ್ತೀನಿ, ಅದು ಯಾರಿಗೂ ಹೇಳ್ಕೊಬೇಡಿ ಮೇಡಮ್. ಓಕೆ ಅಂತ ಅವ್ರು ಖುಷಿ ಆದರು. ನೆಕ್ಸ್ಟ್ ಇಯರ್ ಬಾಪ ಅಂತ. ಇದು ಪ್ಲಸ್ ಪಾಯಿಂಟು ನನಗೆ. ಎರಡನೇದು ನೆಟ್ ಆರ್ಗನೈಸ್ ಸ್ಕೂಲ್ ಅಂತಿದೆ, ಇದು ರಮ್ನಳ್ಳಿಯಲ್ಲಿ ಇರೋದು. ಇದಕ್ಕೆ ನಾನು ನಮಗೆ ನಮ್ಮ ಸೀನಿಯರು ಅವ್ರು ಹೋದ ವರ್ಷನೂ ವಿಸಿಟ್ ಆಗಿರೋ, ಪ್ಲಸ್ ಈ ವರ್ಷನೂ ಬರ್ತೀನಿ ಅಂತ ನಿಂತಿದ್ದವರು. ಅದು ನನಗೆ ಅವ್ರಿಗೆ ಒಂದು 50 ರೂಪೀಸ್ ಕಡಿಮೆ ಅಂತ ಕೊಡ್ತೀವಿ. ಆಗಸ್ಟು, ಜೂನ್, ಜುಲೈ, ಆಗಸ್ಟ್ಗೆ ಇಲ್ಲ ಬಂದೇ ಬರ್ತೀನಿ ಪ್ರಜ್ವಲ್, ಆಗಸ್ಟ್ಗೆ ಬರ್ತೀನಿ, ಇನ್ನೊಂದು 20 ಡೇಸ್ ಬಿಟ್ಟು ಬಾಪ ಅಂದರು. ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಹುಡುಗಿರಿ, ಇನ್ನೊಂದು 20 ಡೇಸ್ ಬಿಟ್ಟು ಹೋದೆ. ಪ್ರಜ್ವಲ್ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ, ಇನ್ಯಾವತ್ತು ಬರಲಿ ಮೇಡಮ್ ಅಂದೆ. ಚೆನ್ನಾಗಿ ಮಾತಾಡ್ತಾ ಇದ್ರು ಮೇಡಮು. ಇನ್ನೊಂದು 10 ಡೇಸ್ ಬಿಟ್ಟು ಬಾ ಅಂದರು. ಇನ್ನೊಂದು 10 ಡೇಸ್ ಬಿಟ್ಟು ಹೋದೆ. ಇಲ್ಲಪ್ಪ ಕಾಲ್ ಮಾಡೋದು, ಇನ್ನೊಂದು 5 ಡೇಸು. ಇಲ್ಲ ಆಗಸ್ಟ್ ಆಗಿಲ್ಲಪ್ಪ, ಸೆಪ್ಟೆಂಬರ್ಗೆ ಬರ್ತೀನಪ್ಪ, ಸೆಪ್ಟೆಂಬರ್ ಫಸ್ಟ್ ವೀಕ್. ಇನ್ನೂ ಸೆಪ್ಟೆಂಬರ್ ಫಾಲೋ ಅಪ್ ಮಾಡ್ಕೊಂಡೆ. ಇಲ್ಲಪ್ಪ ಅಕ್ಟೋಬರ್ಗೆ ಅಂದರು. ಅಕ್ಟೋಬರ್ ಮಂತ್ಗೆ ಹೋದೆ. ಇಲ್ಲ ದಸರಾ ಹಾಲಿಡೇಸಪ್ಪ, ನವಂಬರ್ಗೆ ಬರ್ತೀನಿ ಅಂದರು. ಇನ್ನೂ ನವಂಬರ್ಗೆ ಫೋನ್ ಕಾಲ್ ಮಾಡಿದೆ. ಎಷ್ಟು ಆಟಾಡ್ಸರು ಅಂದರೆ ಅಷ್ಟು ಬರ್ತೀನಿ ಅಂತ ಇದ್ದಾರೆ. ಅದು ಕಂಟಿನ್ಯೂ 3 ಇಯರ್ಸಿಂದ ಬಂದಿರೆ. ಈ ಇಯರ್ ಬರೋಕೆ ತುಂಬ ಆಟಾಡ್ಸರು. ಆಮೇಲೆ ಜನವರಿಗೆ ಬರ್ತೀನಿ ಅಂದರು. ಇನ್ನು ಜನವರಿ ಕಾಲ್ ಮಾಡಿದೆ, ಅಪ್ಪ ಸ್ಕೂಲ್ ಆ್ಯನಿವರ್ಸರಿ ಇದೆ, ಈ ವರ್ಷ ಬರೋಕ್ಕಾಗಿಲ್ಲ, ನೆಕ್ಸ್ಟ್ ವರ್ಷ ಬಂದೇ ಬರ್ತೀನಿ, ಪ್ರಾಮಿಸ್ ಮಾಡೇ ಮಾಡ್ತೀನಿ ಅಂದರು. ಓಕೆ ಅಂದರು. ಆಮೇಲೆ ಇನ್ನು ಫೆಬ್ರವರಿ ಕಾಲ್ ಮಾಡಿದ್ರು. ಪ್ರಜ್ವಲ್ ಏನಾದರೂ ರೇಟ್ ಕಂಜೆಷನ್ ಆಯ್ತದಾ? ಮೇಡಮ್ ಎಷ್ಟು ಜನ ಇದ್ದೀರಂತೆ? ನಾವೊಂದು 50 to 100 ಮಾಡಿ ಮೇಡಮ್, ನಾನು ಮಾಡಿಸ್ಕೊಡ್ತೀನಿ ಅಂದೆ. ಮಾಡಿ ಅಂತಂದೆ. ಅದೇ ನಾನು 15:1 ಇತ್ತಲ್ಲ, ಏನೋ ಮಾಡ್ತೀನಿ ಅಂದೆ. ಆಮೇಲೆ ಇಲ್ಲ ಈ ವರ್ಷ ಆಗಲ್ಲ, ಯಾಕಂದರೆ ಬಂದೇ ಬರ್ತೀನಿ ತುಂಬ ಇದು ಮಾಡಿರ್ತಾರೆ ಅಂಥವ್ರು ಬರೋಲ್ಲ, ಬರದೇ ಇರೋರೆಲ್ಲ ಬರ್ತಾರೆ. ಇದೇ ಎರಡಾಯಿತು. ಇನ್ನೊಂದು SLV ಅದು ಹೇಳಲ್ಲ ಸರ್, ಅದು SLV SVI ಸ್ಕೂಲ್ ಅಂತಿದೆ. ಅದು ಎಬೌಟ್ 1000 ಮೆಂಬರ್ಸ್ ಬಂದಿರು ಒಂದೇ ಸ್ಕೂಲಿಂದ. ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ಸು, ಕಾಲೇಜು. ನನಗೆ ಒಳಗೆ ಹೋದ ಟೈಮ್ ಇಲ್ಲೇ ಆಗೋಯ್ತು ಇವತ್ತು 4 LPS, JLPS, HPS, ಮತ್ತು ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ಸು ಮತ್ತು ಕಾಲೇಜು 5 ಇದಿದೆ. ಅಪ್ಪ ಇಲ್ಲೇ 5 ಆಗೋಯ್ತು ಆರಾಮಾಗಿ, ಒಂದು ಅರ್ಧ ಗಂಟೆ. ಸ್ವಲ್ಪ ರಿಸ್ಕ್ ಇರ್ತಲ್ಲ. ಫಸ್ಟು ಸ್ಟೇಟ್ ಸಿಲೆಬಸ್ಗೆ ಹೋದೆ, LPSಗೆ. ಇಲ್ಲಪ್ಪ ನಮ್ದಲ್ಲೆಲ್ಲ ಅಂಥ ಮಕ್ಕಳಲ್ಲ ಅಂದರು. ಫಸ್ಟ್ನಿಂದ ಒಂದ್ಸಲ ಹೈಸ್ಕೂಲ್ ಅವ್ರ ಹತ್ರ ಮಾತಾಡಿದ್ರು. ಹೈಸ್ಕೂಲು ಮೇಡಮ್ ಅಂತ ಮಾತಾಡ್ತದೆ, ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟೆ. ಇಲ್ಲಪ್ಪ ಅಷ್ಟು ನಮ್ಮದು ರೇಟ್ ಜಾಸ್ತಿ ಆಯಿತು, ಹಂಗೆ ಸ್ವಲ್ಪ ಇದು ಮಾಡಿದ್ರು. ಲಾಸ್ಟಲ್ಲಿ ಅವ್ರ ಹೆಸರು ಕೇಳಿದೆ, ಗಾಯತ್ರಿ ಅಂತಂದರು. ನನಗೆ ಒಂಥರ ಖುಷಿ ಆಯಿತು, ಯಾಕೆ ನಮ್ಮ ತಾಯಿ ಹೆಸರು ಗಾಯತ್ರಿನೇ. ಮೇಡಮ್ ತಾಯಿ ಹೆಸರು ಗಾಯತ್ರಿನೇ ಮೇಡಮ್, ನಮಸ್ತೆ ಮೇಡಮ್ ಅಂತಂದೆ. ಅದು ತುಂಬ ಖುಷಿ ಆಯಿತು. ಮೇಡಮ್ ಸೆಂಟ್ರಲ್ ಅವ್ರು ಯಾರಾದರೂ ಇದ್ದಂತ, ಇರಪ್ಪ ನಾನು ಫೋನ್ ಮಾಡಿ ಕೇಳ್ತೀನಿ. ಸೆಂಟ್ರಲ್ ಸಿಲೆಬಸ್ ಅವ್ರು ಮೇಡಮ್ ಫೋನ್ ಮಾಡಿ, ಈ ಥರ GRS ಇಂದ ಬಂದಿದ್ದಾರೆ, ಯಾರು ರಾಜಗೋಪಾಲ್ ನಾಯಕ ಅಂತಂದರು. ಇಲ್ಲ ಯಾರು ಹೊಸ ಯಂಗ್ ಪರ್ಸನ್ ಅಂದರು. ಆಯ್ತು ಕಳಿಸ್ಕೊಡು ಅಂತಂದರು. ಅಲ್ಲೋದೆ. ಮೇಡಮ್ ನಮಸ್ತೆ ಇದು ಹೇಳಿ ನಮ್ಮ ಮುಂದಿನ ವಂಡರ್ಲ, ಅದು ಅಲ್ಲೇ ಇದೆ ಡೀಟೇಲ್ಸು. ಯಾಕಂದರೆ ಅವರು ಬಿಫೋರ್ 5 ಇಯರ್ಸ್ ಬ್ಯಾಕ್ ಬಂದಿದ್ದು GRSಗೆ. ಇನ್ನು 5 ವರ್ಷದಿಂದ ಅವರು ವಂಡರ್ಲ ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಸ್ನೋ ಪಾರ್ಕೆಲ್ಲ ಆದಾಗೆಲ್ಲ ಅವ್ರು ಬಂದಿರಲ್ಲ, ಸ್ನೋ ಪಾರ್ಕ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ಖುಷಿ ಆಯಿತು.
ನಮ್ಮ ಮುಂದಿನ ವಂಡರ್ಲಾ ತೆಗ್ದು ಈ ಕಡೆ ಇಟ್ಟೆ ಅಂತ ಮುಂದೆ ಇಟ್ಕೊಂಡ್ರು. ಪ್ರತಿ ನೀನು 4 ಡೇಸಲ್ಲಿ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಓಕೆ ಅಂತಂದೆ. ಆಮೇಲೆ ಅವ್ರು ಬಂದಿದ್ದು ಐ ಥಿಂಕ್ ಆಗಸ್ಟಲ್ಲಿ ನಮ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿದ್ರು, ಪ್ರಜೆನ ಒಂದ್ಸಲ ಬರ್ತೀರಾ ಅಂತಂದು. ನಾನು ಸರ್ಗೆ ಕರ್ಕೊಂಡೋಗಿದ್ದೆ, ನಮ್ಮ ಮ್ಯಾನೇಜರ್ ಸರ್ಗೆ ಕರ್ಕೊಂಡೋದೆ. ಅವರೆಲ್ಲ ಇಷ್ಟಪಟ್ಟು ಅವರೊಂದು ಫಸ್ಟ್ನೇ ಬ್ಯಾಚ್ ಒಂದು 700 ಮೆಂಬರ್ಸ್ಗೆಲ್ಲ ಒಪ್ಕೊಂಡ್ರು. 50 ರೂಪೀಸ್ ಕಡಿಮೆನೂ ಕೊಟ್ವಿ. ಅದಾದಮೇಲೆ ಇನ್ನೊಂದು 10 ಡೇಸ್ ಬಿಟ್ಟ ಆಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತಂದ್ರು. ಅಮೌಂಟು ಅಲ್ಲೇ ಕ್ಯಾಶ್ ಅಲ್ಲೇ ಕೊಟ್ಬಿಟ್ರು, 6 lakhs ಸಮಥಿಂಗ್ ಏನೋ ಅಲ್ಲೇ ಕ್ಯಾಶ್ ಕೊಟ್ಬಿಟ್ರು. ಅದಾದಮೇಲೆ ಒಬ್ಬೊಬ್ರು ಇರ್ತಾರೆ, ಈ ಮಂತಲ್ಲಿ ಹೋಗಂಗಿಲ್ಲ, ನಿಮಗೆ ಇದರಿಂದ ಪೆನಲ್ಟಿ ಆಯ್ತು ಹಂಗೆ ಹಿಂಗೆ ಎಲ್ಲ ಎದುರಿಸಿದ್ರು. ನಂಗೊಂಥರ ಭಯ ಆಗೋಯ್ತು. ಅವ್ರು ಆ ಡೇಟ್ ಕನ್ಫರ್ಮ್ ಆಗಿದೆ, ಇನ್ನೂ ಸರ್ಗೆ ಫೋನ್ ಮಾಡಿದೆ, ಸರ್ ಎಲ್ಲ ಮಾತಾಡಿ ಎಲ್ಲ ಓಕೆ ಆಯಿತು. ಫಸ್ಟ್ನೇ ಬ್ಯಾಚ್ ಬಂತು, ಸೆಂಟ್ರಲ್ ಸಿಲೆಬಸ್ಸು, ಅದಾದಮೇಲೆ ಸ್ಟೇಟ್ ಸಿಲೆಬಸ್ ಬಂತು, ಅದಾದಮೇಲೆ ಕಾಲೇಜಿಗೆ ಬಂತು. ಯಾಕಂದರೆ ಒಂದೊಂದು ನಾವು ಬರೋಕ್ಕಿಲ್ಲ ಅನ್ನೋದನ್ನ ಬರ್ತಾರೆ. ಥ್ಯಾಂಕ್ ಯು ಸರ್. ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಹೇಮಂತ್ ಅಂತೇಳಿ, ಚಿಕ್ಕಮಗಳೂರು ಟೆರಿಟರಿಗೆ ಲಾಸ್ಟ್ 1 year ಇಂದ ವರ್ಕ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಇಯರ್ ನನಗೆ ವಿಸಿಟ್ ಮಾಡಿದ್ದು ಸಾಯಿ ಏಂಜಲ್ಸ್ ಅಂತೇಳಿ ಚಿಕ್ಕಮಂಗ್ಳೂರಲ್ಲಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಚಿಕ್ಕಮಂಗ್ಳೂರಲ್ಲಿ 2 ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಇದೆ, ಒಂದು ಸೈಂಟ್ ಮೇರಿಸು, ಇನ್ನೊಂದು ಸಾಯಿ ಏಂಜಲ್ಸ್. ಸೊ ನನ್ನ ಲಕ್ಕಿ ಏನಂತ ಹೇಳಿದ್ರೆ ಲಾಸ್ಟ್ 2 ಸ್ಕೂಲು ಬಂದಿತ್ತು, ಹ್ಯೂಜ್ ನಂಬರ್. ಸೆಂಟ್ ಮೇರಿಸ್ ಸ್ಕೂಲಿಂದ ಅರೌಂಡ್ ಬೈ ಒಂದು 550 ಮೆಂಬರ್ಸ್ ಏನೋ ಬಂದಿದ್ರು. ಸಾಯಿ ಏಂಜಲ್ಸ್ ಇಂದ ಒಂದು 700+ ಏನೋ ಬಂದಿದ್ರು. ಏನಂತ ಹೇಳಿದ್ರೆ, ಈ ಸೆಂಟ್ ಮೇರಿಸ್ಗೂ ಸಾಯಿ ಏಂಜಲ್ಸ್ಗೂ ತುಂಬಾ ಕಾಂಪಿಟೇಷನ್. ತುಂಬಾ ಚಿಕ್ಕಮಗಳೂರಿಗೆ ಗೊತ್ತಿರ್ಬೋದು ನಿಮಗೆ, ಕಾಫಿ ಪ್ಲಾಂಟರ್ಸ್ ಎಲ್ಲ ತುಂಬಾ ರಿಚ್ ಇರ್ತಾರೆ. ಸೊ ಒಂದು ಸಾಯಿ ಏಂಜಲ್ಸ್ಗೆ ಅವ್ರನ್ನ ಅಡ್ಮಿಷನ್ ಮಾಡ್ತಾರೆ ಎಲ್ಲ ಮಕ್ಕಳನ್ನು, ಇನ್ನೊಂದು ಸೆಂಟ್ ಮೇರಿಸ್ಗೆ ಅಡ್ಮಿಷನ್ ಮಾಡ್ತಾರೆ. ಸೊ ಈ ತರ ಇದೆ. ಸೊ ನಾನು ಫಸ್ಟ್ ವಿಸಿಟ್ ಮಾಡಿದಾಗ ಸಾಯಿ ಏಂಜಲ್ಸ್ ಸ್ಕೂಲ್ಗೆ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಒಂದು 10-15 ಎಕರೆಗಿದೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ತುಂಬಾ ಜನ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಒಂದು 50 ಬಸ್ಸೇ ನಿಂತಿರುತ್ತೆ. ಸೊ ಆ ತರ ಇದೆ ಬಿಲ್ಡಿಂಗ್ ಅದು. ಸೊ ನಾನು ಒಳಗಡೆ ಹೋಗಿ ಅಲ್ಲಿ ಏನಂತ ಹೇಳಿದ್ರೆ PU ಕಾಲೇಜ್ ಇದೆ ಮತ್ತೆ ಸ್ಕೂಲ್ ಇದೆ, ಸ್ಕೂಲ್ ಡಿಪಾರ್ಟ್ಮೆಂಟ್ 2 ಇದೆ. ಸೊ ನಾನು ಫಸ್ಟ್ ಹೋಗಿದ್ದು ಯಾರ ಹತ್ರ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಹತ್ರ ಮೀಟ್ ಮಾಡಿದ್ದೀನಿ. ಹೈಸ್ಕೂಲ್ ಸೆಕ್ಷನ್ ಏನೋ ಬರುತ್ತೆ ಅದು, ಅಂದ್ರೆ ಸ್ಕೂಲ್ ಸೆಕ್ಷನ್ ಎಲ್ಲ ಒಬ್ಬರೇ ಪ್ರಿನ್ಸಿಪಲ್ ಇದ್ದಾರೆ. ಅವ್ರ ಹತ್ರ ಮಾತಾಡಿದೆ. ಸೊ ಅವ್ರು ಹೇಳಿದ್ರು, ಈ ಸರಿ ಪ್ಲಾನ್ ಇದೆ, ಬಟ್ ನಾವು ಹೇಳ್ತೀವಿ, ಕನ್ಫರ್ಮ್ ಇಲ್ಲ ಯಾವ ಕಡೆ ಅಂತ ಹೇಳಿ, ಒಂದ್ಸರಿ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಅದಾಯ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ PU ಕಾಲೇಜಿನ ಒಂದು ಡಿಪಾರ್ಟ್ಮೆಂಟ್ ಇದೆ, PU ಕಾಲೇಜಿಗೆ ಹೋದೆ. ಸೊ PU ಕಾಲೇಜಲ್ಲಿ ಒಬ್ರು ಸೆಕ್ರೆಟರಿ ಒಬ್ರು ಇದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಅವ್ರ ಹೆಸರು ಕಾರ್ತಿಕ್ ಅಂತ ಹೇಳಿ. ಅವ್ರ ಹತ್ರ ಮಾತಾಡ್ತಾ ತುಂಬಾ ಹೊತ್ತು ಮಾತಾಡಿದ್ವಿ, ಒಂದು 15-20 ನಿಮಿಷ ಕಾನ್ವರ್ಸೇಷನ್ ಮಾಡಿದ್ವಿ, ತುಂಬಾ ಕ್ಲೋಸ್ ಆದ್ರು ನನ್ನ ಜೊತೆ. ಸೊ ನಾನು ಹೇಳಿದೆ ನಮ್ದಿದೆ ಲೋಕಲ್ ಚಿಕ್ಕಮಂಗ್ಳೂರೇ ನಾವು ಅಂತ ಹೇಳಿ ಮಾತಾಡಿದಾಗ ತುಂಬಾ ಖುಷಿ ಆಯ್ತು ಅವ್ರಿಗೂ. ಸೊ ಇವತ್ತು ನನ್ನ ನಂಬರ್ ಮಧು ಅಂತಾನೆ ಸೇವ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಮಧು ಸರ್ ಕೂಡ ಅವ್ರಿಗೆ ತುಂಬಾ ಕ್ಲೋಸ್ ಆಗಿದೆ. ಸೊ ಅವ್ರು ನನಗೆ ಅಲ್ಲಿ ಕಮಿಟ್ಮೆಂಟ್ ಕೊಟ್ಟರು, ಹೇಮಂತ್ ಈ ಸರಿ 100% ನಾವು GRS ಬರ್ತೀವಿ, ಸೊ ಪ್ಲಾನ್ ಮಾಡ್ತೀವಿ, ನಮ್ಮಲ್ಲಿ ಈ ತರದ್ದು ಟೂರ್ ಎಲ್ಲ ಮಾಡಲ್ಲ, ಬಟ್ ನಾ ಮಾತಾಡಿ ಟ್ರೈ ಮಾಡ್ತೀನಿ ನಿಮ್ಗೋಸ್ಕರ ಅಂತ ಹೇಳಿದ್ರು ಅವರು. ಆಮೇಲೆ ನಾನು ಹೈಸ್ಕೂಲ್ ಮತ್ತೆ ಏನು ಈ ಸ್ಕೂಲ್ ಸೆಕ್ಷನ್ ಇದೆಯಲ್ಲ ಅದಕ್ಕೂ ಹೇಳ್ತೀನಿ, ರೆಫರ್ ಮಾಡ್ತೀನಿ, ನೋಡೋಣ ಪ್ಲಾನ್ ಮಾಡಿಸ್ತೀನಿ, ಪ್ಲಾನ್ ಆದ್ರೆ ನಿಮ್ಗೆ ಒಂದು ಒಳ್ಳೆ ನಂಬರ್ ಬರುತ್ತೆ ಅಂತ ಹೇಳಿದ್ರು ನನಗೆ. ಸೊ ಅದಾದ್ಮೇಲೆ ಅಕ್ಟೋಬರ್ ಅಲ್ಲಿ ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿ ಕಾಲೇಜ್ ಕಡೆಯಿಂದ ಒಂದು ಅರೌಂಡ್ ಬೈ ಒಂದು 48 ಮೆಂಬರ್ಸ್ ಅನ್ನು ಬಂದಿದ್ರು ಅನ್ಸುತ್ತೆ. ಸೊ ಅದೆಲ್ಲ ಬಂದು ಹೋದ್ರು, ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಕಾರ್ತಿಕ್ ಮತ್ತೆ ಅವ್ರ ಫ್ಯಾಮಿಲಿ ಒಂದ್ಸರಿ ಪಾರ್ಕಿಗೆ ಬಂದು ಹೋದ್ರು GRSಗೆ. ಇನ್ ಬಿಟ್ವೀನ್ ಕಾಲೇಜವ್ರು ಬಂದ್ ಆದ್ಮೇಲೆ ಅವ್ರೊಂದ್ಸರಿ ಬಂದು ಹೋದ್ರು. ನಾನು ಆಕ್ಚುಲಿ ಅವ್ರಿಗೆ ಹೇಳಿದೆ, ಕಾಲೇಜವ್ರು ಬಂದ, ಸರ್ ನೀವು ಯಾಕೆ ಬರ್ಲಿಲ್ಲ, ನೀವು ಬರ್ಬೋದಿತ್ತಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಅಂತ ಹೇಳಿದ್ರು. ಹೇಮಂತ್ ನಾನು ಸ್ವಲ್ಪ ಬಿಸಿ ಇದ್ದೆ, ಬಟ್ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಜೊತೆ ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳಿದ್ರು. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಸಾಯಿ ಏಂಜಲ್ಸ್ ಹೈಸ್ಕೂಲ್ ಸೆಕ್ಷನ್ ಪ್ರಿನ್ಸಿಪಲ್ ಇದಾರಲ್ಲ ಅವ್ರ ಜೊತೆ ಕಾರ್ತಿಕ್ ಸರ್ ಮಾತಾಡಿ, ಸೊ ಫೈನಲ್ ಯಾವ್ದಕ್ ಮಾಡಿದ್ರು ಅಂತ ಹೇಳಿದ್ರೆ, ವಂಡರ್ಲಾದವರು ಅವ್ರು ಹೇಳಿದ್ರು, ಪ್ರಿನ್ಸಿಪಲ್ ಹೇಳಿದ್ರು, ವಂಡರ್ಲಾದವರು ಬಂದು ಬ್ರೋಚರ್ ಕೊಟ್ಟೋಗಿದ್ದಾರೆ, ಬಟ್ ನಾವು ನೋಡ್ತಾ ಇದೀವಿ, ಯಾವ್ದಕ್ ಹೋಗ್ಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ, ನೋಡಿ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಈ ಕಾರ್ತಿಕ್ ಸರ್ ಮಾತಾಡಿ ಏನ್ ಮಾಡಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ GRSಗೆ ಪ್ಲಾನ್ ಮಾಡಿಸಿದ್ರು. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಅವರನ್ನೇ ಕಾಲ್ ಮಾಡೋದು. ಅವ್ರು ಕಾಲ್ ಮಾಡಿ, ಪ್ರಿನ್ಸಿಪಲ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಇನ್ನೊಬ್ರು ಮೇನ್ ಸೆಕ್ರೆಟರಿ ಇದ್ದಾರೆ, ಸೊ ಅವರಿಗೆ ನನ್ನ ನಂಬರ್ ಕೊಟ್ಟು ಅವ್ರ ಕಡೆಯಿಂದ ನನಗೆ ಕಾಲ್ ಮಾಡಿಸಿ, ಹೇಮಂತ್ ಈ ತರ ಪ್ಲಾನ್ ಮಾಡ್ತಾ ಇದೀವಿ, ಯಾವ ತರ ಪ್ಯಾಕೇಜ್ ಇದೆ, ಏನೋ ಡಿಸ್ಕೌಂಟ್ ಕೊಡ್ತೀರಾ ಅಂತೆಲ್ಲ ಕೇಳಿದ್ರು. ಸೊ ನಾನು ಹೇಳಿದೆ, ಬೆಸ್ಟ್ ಪ್ಯಾಕೇಜೇ ಮಾಡ್ಕೊಡ್ತೀನಿ ಮೇಡಮ್ ನಾನು ನಿಮಗೆ ಅಂತ ಹೇಳಿದಾಗ, ಅರೌಂಡ್ ಬೈ ಒಂದು 700 ಸಮಥಿಂಗ್ ಏನೋ ಟೋಟಲಿ ಬಂತು. ಬಟ್ 1000 ಬರಬೇಕಿತ್ತು, ಲಾಸ್ಟ್ ಒಂದು ಬ್ಯಾಚ್ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡ್ರು. ನಾನು ಕಾಲ್ ಮಾಡ್ತಾ ಇದ್ದೀನಿ, ಮೋಸ್ಟ್ಲಿ ಅವ್ರ ಪ್ಲಾನ್ ಆದರೆ ಈ ಸರಿ ಕರ್ಸೋಣ ಅಂತ ಇದ್ದೀನಿ. ಕ್ಯಾನ್ಸಲ್ ಆಗಿದ್ದಕ್ಕೆ ನಂಗೇನು ಬೇಜಾರಿಲ್ಲ, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಒಂದು ಬ್ಯಾಚ್ ಅಂತೂ ಅವ್ರದಿಂದ ಬರುತ್ತೆ ಅಂತೇಳಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದರಿಂದ. ಸೊ ತುಂಬ ಎಫರ್ಟ್ ಹಾಕಿ ಕರ್ಸಿರೋದು, ಸೊ ಎಫರ್ಟ್ ಹಾಕಿ ಕರ್ಸಿರೋ ಖುಷಿ ಅವರಿಗೆ ಗೊತ್ತಿರುತ್ತೆ. ಸೊ ಇವತ್ತು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಕೈ, ಕಾಲ್ ಮಾಡಿದ್ರು ವಿಶ್ ಮಾಡ್ತಾ ಇರ್ತೀನಿ ಅವಾಗ ಯಾವ್ದಾದ್ರು ಫೆಸ್ಟಿವಲ್ ಇದ್ದಾಗ ಇದೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿದ್ದಾರೆ.
ಸೊ ಇನ್ನೊಂದು ಏನಂತ ಹೇಳಿದ್ರೆ ಮೌಂಟೇನ್ ನ್ಯೂ ಸ್ಕೂಲ್ ಇದೆ. ಸೊ ಇದು ಯಾವ ತರ ನಾವು ಫಸ್ಟ್ ವಿಸಿಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋದ್ರೆ ರಾಜ ಮರ್ಯಾದೆ ನಮಗೆ. GRS ಮೈಸೂರಿಂದ ಬಂದ್ವಿ, ಮೈಸೂರಿಂದ ಬಂದಿದ್ವಿ ಅಂತೇಳಿ ಚೇರ್ ಹಾಕಿ ಕೂರಿಸಿ ಚೆನ್ನಾಗಿ ಮಾತಾಡಿ. ಸೊ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ PU ಕಾಲೇಜು ಇದೆ, ಹೈಸ್ಕೂಲ್ ಸೆಕ್ಷನ್ ಇದೆ, CBSE ಇದು ಯಾವ್ದು ಇದೆ, 3-4 ಕಡೆ ಇದೆ, ಒಂದೇ ಕಾಂಪೌಂಡ್ ಅಲ್ಲಿ ಬರುತ್ತೆ. ಬಟ್ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್. ನಾನು ಅನ್ಕೊಂಡೆ ಅಟ್ಲೀಸ್ಟ್ ಇಷ್ಟರಲ್ಲಿ ಒಂದಂತೂ ಬರುತ್ತೆ ಅಂತೇಳಿ ಎಲ್ಲ ಮಾತಾಡ್ಕೊಂಡಾಯ್ತು. ಅವರೊಬ್ರು ಒಂದು CBSE ಇದೆ, ಒಂದು ಪ್ರೈಮರಿ ಏನಿದೆ. ಸೊ ಹೈಸ್ಕೂಲ್ ಆಲ್ರೆಡಿ ಬಂದೋಗಿದ್ರು. ಮಹೇಶ್ ಸರ್ ಲಾಸ್ಟ್ ಇಯರ್ ಚಿಕ್ಕಮಗಳೂರು ಮಾಡಿದ್ದು ಅವ್ರು ಹೇಳಿದ್ರು ಮಹೇಶ್ ಅವರೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳಿ ವಿಸಿಟ್ ಮಾಡಿ. ಇವರಂತೂ ಬರಲ್ಲ, ಬಟ್ ನಾವು ಪ್ರೈಮರಿ ಸ್ಕೂಲ್ 100% ಬರ್ತೀವಿ ಅಂತ ಹೇಳಿ ಅವ್ರ ನಂಬರ್ ನನಗೆ ಕೊಟ್ಟರು. ನನ್ನ ನಂಬರ್ ಅವ್ರ ಎದುರುಗಡೆ ಸೇವ್ ಮಾಡ್ಕೊಂಡ್ರು. ಸೇವ್ ಮಾಡ್ಕೊಂಡು ಇವತ್ತು ಕೂಡ ನಾನು ವಾಟ್ಸಪ್ಪಲ್ಲಿ ಏನು ಸ್ಟೇಟಸ್ ಹಾಕಿದ್ರೆ ನೋಡ್ತಾನೆ ಇರ್ತಾರೆ. ಎಲ್ಲ ಆಯ್ತು, ನಾನು ಪ್ಲಾನ್ ಮಾಡ್ಕೊಂಡಿದ್ದೆ 100% ಬಂದೇ ಬರ್ತಾರೆ ಇವರು ಅಂತೇಳಿ ಬಂದಿದ್ದೆ. ಫಾಲೋ ಅಪ್ ಮಾಡುವಾಗ ಒಂದ್ಸರಿ ಕಾಲ್ ಮಾಡಿದೆ. ಇನ್ನು ಪ್ಲಾನ್ ಆಗಿಲ್ಲ, ನೋಡೋಣ ನಾವು ಡಿಸೆಂಬರ್ಲಿ ಹೇಳ್ತೀವಿ, ನಮಗೆ BO ಪರ್ಮಿಷನ್ ಸಿಗೋದು ಡಿಸೆಂಬರ್ಲಿ, ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ರು. ಅದೇ ಲಾಸ್ಟ್. ಇವತ್ತಿನವರೆಗೂ ನಾನು ಕಾಲ್ ಪಿಕ್ ಮಾಡಿಲ್ಲ. ಏನಾಯ್ತು ಗೊತ್ತಿಲ್ಲ, ಬಟ್ ಏನೋ ಗೊತ್ತಿಲ್ಲ. ನೋಡೋಣ, ಈ ಸರಿ ಪ್ಲಾನ್ ಮಾಡ್ಬೋದು ಅಂದ್ಕೊಂಡಿದ್ದೀವಿ. ನೋಡೋಣ, ಪ್ಲಾನ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಚಿಕ್ಕಮಂಗ್ಳೂರಲ್ಲಿ ಸಿಟಿಯಲ್ಲಿ ಎಷ್ಟು ಸ್ಕೂಲ್ ಇದೆ. ಒಂದು ಎಕ್ಸಾಂಪಲ್, ನೀವು 10 ಸ್ಕೂಲ್ ತಗೊಂಡ್ರೆ ಆಲ್ಮೋಸ್ಟ್ 5ರಿಂದ 6 ಸ್ಕೂಲು ವಿಸಿಟ್ ಆಗಿದೆ. ಸೊ ಆ ಥರ ವರ್ಕ್ ಮಾಡಿದ್ದೀನಿ ನಾನು. ಯಾಕಂದ್ರೆ ಒಂದಕ್ಕೊಂದು ಅವರು ಕೂಡ ರೆಫರ್ ಮಾಡ್ತಾರೆ. ಸೊ ಅದರಿಂದ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ, ಚೆನ್ನಾಗಿ ನಂಬರ್ಸು ಆಗಿದೆ. ಸೊ ಚಿಕ್ಕಮಗಳೂರು ಸಿಟಿಯಿಂದನೇ ಆಲ್ಮೋಸ್ಟ್ ನನಗೆ ಒಂದು 2,500 3,000 ಜನ ಬಂದಿದ್ದಾರೆ. ಸೊ ಈ ಸರಿ ಕಮ್ಮಿ ಇದೆ, ನೋಡ್ಬೇಕು ಏನು ಮಾಡಬೇಕು ಅಂತ. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಹಾಯ್ ಗೈಸ್, ಹೆಸರು ತೇಜಸ್, ರಾಮನಗರ ಡಿಸ್ಟ್ರಿಕ್ಟ್ಗೆ. ಫಸ್ಟು ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ಅಂತ ರಾಮನಗರ. ವಿಸಿಟ್ ಮಾಡಿದಾಗ ನಾನು ನನ್ನ ಪ್ರಿನ್ಸಿಪಾಲ್ ಅಲೋನೇ ಮಾಡಲಿಲ್ಲ ಒಳಗಡೆಗೆ. ನನ್ನ ಹತ್ರ ಡೀಟೇಲ್ಸ್ ಇದೆ, ಹೋಗಿ ಅಂತ ಬ್ರೋಚರ್ ಕೊಟ್ಬಿಟ್ಟು ಹೋಗಿ ಅಂತ ಕಳಿಸ್ಬಿಟ್ರು ನನ್ನ. ಮತ್ತೆ ನೆಕ್ಸ್ಟ್ ಫಾಲೋ ಅಪ್ ಅಲ್ಲಿ ಕಾಲ್ ಮಾಡಿದಾಗ ತೆಗಿಲಿಲ್ಲ. 4 ಸಲ ಕಾಲ್ ಮಾಡಿದ್ದೀನಿ, 4 ಸಲಿನೂ ತೆಗಿಲಿಲ್ಲ. ಮತ್ತೆ ನವೆಂಬರ್ ಅಲ್ಲಿ ಮತ್ತೆ ಇನ್ನೊಂದ್ಸಲಿ ರಿವಿಸಿಟ್ ಹೋಗಿತ್ತು. ರಿವಿಸಿಟ್ ಅಲ್ಲಿ ಅವತ್ತು ಅಲೋ ಮಾಡೋದು ನಾನು. ಬನ್ನಿ ಸರ್, ನಾನು ಇಲ್ಲೇ ರಾಮನಗರ ಸರ್, ನಿಮ್ಗೆ ನೋಡಿದ್ದೀನಿ ನಾನು. ಹೌದು ಸರಿ, ಓಕೆ ತೇಜಸ್, ಬನ್ನಿ ಕೂತ್ಕೊಳ್ಳಿ, ಮಾತಾಡಿ. ಕುತ್ಕೊಂಡು ಮಾತಾಡಿದ್ರು. ಬಟ್ ಕನ್ಫರ್ಮ್ ಮಾಡ್ಲೇ ಇಲ್ಲ. ಇಲ್ಲ ಬರ್ತೀವಿ ಅಂತಾನೂ ಹೇಳಿಲ್ಲ, ಬರಲ್ಲ ಅಂತಾನೂ ಹೇಳಿಲ್ಲ. ನಮ್ಮಲ್ಲಿ ಹೊಸದಾಗಿ ಒಂದು ಜಾಲಿವುಡ್ ಓಪನ್ ಆಗಿದೆ. ಆ ಟೈಮ್ ಜಾಲಿವುಡ್ ಇಲ್ಲ ಇದೆ, ಅಲ್ಲಿಗೆ ಹೋಗ್ತೀನಿ ಬಿಡ್ರಿ ಅಂತ. ಅದು ಒಂದು ಜಾಲಿವುಡ್ ಹೋಗ್ತೀನಿ ಬಿಡಿ ಅಂತ. ಇಲ್ಲ ಸರ್ ಪರವಾಗಿಲ್ಲ, ನೋಡಿ ನಮ್ದು ಅವರು ಚಿಕ್ಕ ಮಕ್ಳಿಗೆ ಜಾಲಿವುಡ್ ಪ್ಲಾನ್ ಮಾಡ್ತಿದ್ರು, ದೊಡ್ಡ ಮಕ್ಳಿಗೆ ಇನ್ನೇನು ಪ್ಲಾನ್ ಮಾಡಿಲ್ಲ ಸರ್. ಅಟ್ಲೀಸ್ಟ್ ಹೈಸ್ಕೂಲ್ ಮಕ್ಳಾದ್ರೂ ನೋಡಿ ಪ್ಲಾನ್ ಮಾಡಿ ಅಂತ ಹೇಳಿ ನನ್ಗೇನು ಕನ್ಫರ್ಮೇ ಮಾಡಿರ್ಲಿಲ್ಲ. ಆಯ್ತು ನೋಡೋಣ ಹೋಗಿ ಅಂತ ಕಳ್ಸಿಬಿಟ್ರು. ಅದಾಗಿ 2 ದಿನ ಆದ್ಮೇಲೆ ಅವರೇ ಕಾಲ್ ಮಾಡಿ, ತೇಜಸ್ ನಾವು ಹೈಸ್ಕೂಲ್ ಮಕ್ಳಿಗೆ ಪ್ಲಾನ್ ಮಾಡ್ತಿದ್ವಿ, ನಾವು ಡಿಸ್ಕೌಂಟ್ ಕೊಡ್ತೀರಾ. ಸೊ ಏನು ಡಿಸ್ಕೌಂಟ್ ಇರ್ಲಿಲ್ಲ ಆಗ, ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಹೈಸ್ಕೂಲ್ ಮಕ್ಳನ್ನ ಕಳ್ಸಿದ್ರು. ಚಿಕ್ಕ ಮಕ್ಳನ್ನ ಕಳಿಸ್ತೀವಿ ಅಂತ ಹೇಳಿದ್ರು, ಬಟ್ ಜಾಲಿವುಡ್ ಕಳಿಸ್ಬಿಟ್ರು. ಬಟ್ ನಂಬರ್ ಚೆನ್ನಾಗಿ ಬಂತು, ನನಗೆ 150 ನಂಬರ್ಸ್ ಬಂತು. ನಾನು ಹೋಗಿ ಇನ್ನೊಂದ್ಸಲಿ ಮಾತಾಡಿಲ್ಲ ಅಂದಿದ್ರೆ ಹೈಸ್ಕೂಲ್ ಮಕ್ಳನ್ನ ಕಳಿಸ್ಬಿಟ್ಟಿರೋರು ಜಾಲಿವುಡ್. ಬಟ್ ಅದನ್ನ ನಾನು ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದು ವಿನ್ನರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಇದು ನಾನು ಅಟೆಂಡ್ ಮಾಡಿದಾಗ ನಾನು ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದೆ. ತೇಜಸ್ ಫ್ಯಾಂಟಸಿ ಕ್ಲಾಸ್ ಚೆನ್ನಾಗಿದೆ ಬನ್ನಿ ಅಂತ. ಅದಾದ್ಮೇಲಿಂದ ಒಂದು 15 ಜನ ಏನೋ ಅವರು ದಸರಾದಲ್ಲಿ ಬಂದಿದ್ರು, ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ನಮ್ಮ ಸರ್ನು ಮಾತಾಡ್ಸ್ಕೊಂಡು ಹೋಗಿದ್ರು. ಫುಲ್ ಖುಷಿ ಆಗ್ಬಿಟ್ಟಿದ್ರು. ಹೋದ್ಮೇಲೆ ನನ್ನ ಹೆಸರು ಹೇಳ್ಬಿಟ್ಟು ಹೋಗಿದ್ರು, ಸರ್ ತೇಜಸ್ ನಿಮ್ಮ ಎಕ್ಸಿಕ್ಯೂಟಿವ್ ನಮ್ಗೆ ಗೊತ್ತಿದೆ ಅಂತ. ಅದಾದ್ಮೇಲೆ ಫಾಲೋ ಅಪ್ ಮಾಡಿದಾಗ ಓಕೆ ಆಯ್ತು ಮಾತಾಡ್ತೀವಿ, ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಒಂದು 10 days ಟೈಮ್ ತಗೊಂಡಿದ್ರು. ಅದಾದ್ಮೇಲೆ ಮತ್ತೆ ಕಾಲ್ ಮಾಡಿದಾಗ ನಮ್ಗೆ ಈ ಪ್ರೈಸ್ ಆಗಿದೆ, ಇನ್ನ ಕಮ್ಮಿ ಕೊಡಿ, ಇನ್ನ ಕಮ್ಮಿ ಕೊಡಿ. ನಮ್ಗೆ ಆಪ್ಷನ್ ಇಲ್ಲ, ಏನು ಬಿಡಕ್ಕೂ ಇಲ್ಲ, ಏನು ಇರಲಿಲ್ಲ. ಬಟ್ ತುಂಬಾ ಡ್ರ್ಯಾಗ್ ಮಾಡಿದಾಗ ನಾನು ASM ಹತ್ರ ಪರ್ಮಿಷನ್ ತಗೊಂಡು ಸ್ನೋ ಪಾರ್ಕ್ ಬಿಟ್ವಿ. ಸ್ನೋ ಪಾರ್ಕ್ ಬಿಟ್ಟು 800 rupeesಗೆ ಕೊಟ್ವಿ ನಾವು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಜಾಲಿವುಡ್ ಅವರು ನಾವು ಕೊಟ್ಟಿದ್ರೆ ಪ್ರೈಸ್ ಗಿಂತ ಇನ್ನ ಕಮ್ಮಿ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ್ರು. ನಾವು ಎಷ್ಟು ಕಾಲ್ ಮಾಡಿದ್ರು ತೆಗಿಲಿಲ್ಲ, ಏನ್ ಮಾಡಿದ್ರು ತೆಗಿಲಿಲ್ಲ. ಬಟ್ ಏನಾಯ್ತು ಅಂದ್ರೆ ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ನಾನು ಬರಲ್ಲ ಅಂತಾನೆ ಅನ್ಕೊಂಡಿದ್ದೆ, ಯಾಕಂದ್ರೆ ನಾನು ಅಲ್ಲೋನೇ ಮಾಡ್ಲಿಲ್ಲ ಅವ್ರ ಒಳಗಡೆಗೆ. ಬಟ್ ಇವರು ತುಂಬಾ ಚೆನ್ನಾಗಿ ಮಾತಾಡ್ಸಿ ಪಾರ್ಕ್ಗೂ ಬಂದು ಎಲ್ಲ ಚೆನ್ನಾಗಿದೆ, ನಾವು ನಿಮ್ಗೆ ಬರ್ತೀವಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಮಾಡಿದ್ರು. ಬಟ್ ಎರಡನ್ನೂ ನಾನು ಕನ್ಫರ್ಮ್ ಮಾಡಿರ್ಲಿಲ್ಲ, ನಾನು 2 ಬರುತ್ತೆ ಅಂತ. ಬರಲ್ಲ, ಯಾವ್ದು ಫಿಕ್ಸ್ ಆಗ್ಬೇಡಿ, ಸ್ಕೂಲ್ ಬರುತ್ತೆ ಸ್ಕೂಲ್ ಬರಲ್ಲ, ಜಡ್ಜೆ ಮಾಡಕ್ಕಾಗಲ್ಲ. ಬರುತ್ತೆ ಬರಲ್ಲ, ಡೋಂಟ್ ಜಡ್ಜ್. ಬಂದಾಗ ತಗೊಳ್ಳಿ, ಬರ್ಲಿಲ್ಲ ಅಂತ ನಾವೇನು ಮಾಡಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ಥಾಮಸ್ ಅಂತ ಹೇಳಿ ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು 2 ಸ್ಕೂಲ್, ಒಂದು
ನಾರಾವಿ ಹೈಸ್ಕೂಲ್ ಅಂತ ಹೇಳಿ. ಆಕ್ಚುಲಿ ನಾನು ವಿಸಿಟ್ ಮಾಡಿದಾಗ ಜಸ್ಟ್ ಏನು ಅಂತ ಹೇಳಿದ್ರೆ ನಂದು ಒಂದು ಸಣ್ಣ ಮಿಸ್ಟೇಕ್ ಆಗಲಿ ಏನಂತ ಹೇಳಿದ್ರೆ ನಾನು ಹೇಳಿದೆ ಮೈಸೂರು ಅಂತ ಹೇಳಿದ್ರು, ಮೈಸೂರಿಗೆ ಬರ್ತೀರಿ. ಅವರು ಹೇಳಿದ್ರು ಆಯ್ತು ಮೈಸೂರಿಗೆ ಬರ್ತೀವಿ ಅಂತ ಹೇಳಿದ್ರು. ಅದು ಏನು ಅಂತ ಹೇಳಿದ್ರೆ ಇವರು GRS ಅಲ್ಲಿ ನಾನು ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಇವರು ಒಬ್ರು ಟ್ರಾವೆಲ್ ಏಜೆಂಟ್ ಟಿಕೆಟ್ ಟೈಅಪ್ ಅಲ್ಲಿ ಇವ್ರದ್ದು ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಇವರು ಮೈಸೂರು ಅವರು ಕರ್ಕೊಂಡು ಬರ್ತಾರೆ ಅಂತ ಹೇಳುವ ಒಂದು ಕಂಡೀಷನ್ ಅಲ್ಲಿ ಅವ್ರು ಓಕೆ ಅಂತ ಹೇಳಿದ್ರು. ಫಾಲೋ ಅಪ್ ಮಾಡಿದೆ, ಬರ್ತೇವೆ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಇವರು ಇಲ್ಲ ನಾವು ಬರಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದಾಗ ಇವ್ರದ್ದು ರೀಸನ್ ಏನಿದ್ರು, ನಾವು ಮೈಸೂರು ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಆಕ್ಚುಲಿ ಅವರು ಮೈಸೂರಿಗೆ ಬಂದ್ರು, ಬಟ್ GRS ವಿಸಿಟ್ ಮಾಡ್ಲಿಲ್ಲ. ಅಂದ್ರೆ ಇಲ್ಲಿದ್ದು ಓಲ್ಡ್ ಎಕ್ಸಿಕ್ಯೂಟಿವ್ ಅದನ್ನ ಸ್ವಲ್ಪ ಕನ್ವರ್ಟ್ ಮಾಡಿ ಅವರು ಮೈಸೂರು ಮಾತ್ರ ವಿಸಿಟ್ ಮಾಡಿಸ್ಕೊಂಡು, ಹಾಗೆ ಆ ಒಂದು ಸ್ಕೂಲ್ ಆಕ್ಚುಲಿ ಕೊನೆಯವರೆಗೂ ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ. ಮತ್ತೆ ಸಹರ ಅಂತ ಹೇಳುವ ಒಂದು ಇನ್ನೊಂದು ಸ್ಕೂಲ್, ಆಕ್ಚುಲಿ ಇವ್ರದ್ದು ಸೇಮ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಲಾಸ್ಟ್ ಟೈಮ್ ಒಂದು ಎಕ್ಸಿಕ್ಯೂಟಿವ್ ಕಾಲ್ ಮಾಡಿ ಇಲ್ಲಿ ಬಂದಾಗ ಸರ್ವಿಸ್ ಕೊಡ್ಲಿಲ್ಲ ಅನ್ನೋ ರೀಸನ್ ಗೆ ಅವರು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಕೊನೆ ತನಕ ಬರಲ್ಲ ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೆ ಹೇಳಿದೀನಿ ಸರ್ವಿಸ್ ಕೊಡ್ತೀವಿ, ಏನ್ ಪ್ರಾಬ್ಲಮ್ ಇದ್ರು ಅದು ಕ್ಲಿಯರ್ ಮಾಡ್ಕೊಡ್ತೀವಿ. ಆ ಒಂದು ಬೇಸ್ ಮೇಲೆ ಅವರು 2 ಟ್ರಿಪ್ ಆಕ್ಚುಲಿ ಕೊಟ್ಟಿದ್ರು. ಅಂದ್ರೆ ಫಸ್ಟ್ ಒಂದು ಬ್ಯಾಚ್ 100 ಮೆಂಬರ್ಸ್ ಬ್ಯಾಚ್ ಬಂತು, ಸೆಕೆಂಡ್ ಟೈಮ್ ಪುನಃ ಒಂದು 100 ಬಂತು. ಬಟ್ ನಾವೇನಲ್ಲಿ ಪ್ರೆಸೆಂಟ್ ಮಾಡ್ತೀವೋ ಅಂದ್ರೆ ಸರ್ವಿಸ್ ಏನ್ ಕೊಡ್ತೀವೋ ಅವ್ರು ನಮ್ಮ ಮೇಲೆ ನಂಬ್ಕೊಂಡು ಅವ್ರು ಆಕ್ಚುಲಿ ಬರ್ತಾರೆ. ಅಂದ್ರೆ ನಾವು ಸರ್ವಿಸ್ ಅಂದ್ರೆ ಒಂದು ಸ್ಕೂಲ್ ಸರ್ವಿಸ್ ಬರ್ತೇನೆ ಅಂತ ಹೇಳಿದ್ರು, ಬರ್ಲಿಲ್ಲ. ಬಟ್ ನಾವು ಅಲ್ಲಿ ನಮ್ಗೇನೆ ಪ್ರಾಬ್ಲಮ್ ಆಯ್ತು. ಇನ್ನೊಂದು ಸ್ಕೂಲ್ ಏನು ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದ್ರೆ ಕಾಲ್ ಪಿಕ್ ಮಾಡಲ್ಲ. ಅಂದ್ರೆ ಆ ಪ್ರಾಬ್ಲಮ್ಸ್ ತುಂಬಾ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಂದ್ರೆ ನಾವು ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಲ್ಲ, ನಮ್ಗೆ ಸರ್ವಿಸ್ ಕೊಡಲ್ಲ. ಬಟ್ ಈ ಸರ್ತಿ ನಾವು ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದೇವೆ. ಅವ್ರದ್ದು ಒಂದು ಬ್ಯಾಚ್ ಬಿಡ್ತೀವಿ, ಅದು ಸ್ಯಾಟಿಸ್ಫೈಡ್ ಆದ್ರೆ ಸೆಕೆಂಡ್ ಬ್ಯಾಚ್ ಬಿಡ್ತೀವಿ. ಬಟ್ ಅವ್ರು ಸ್ಯಾಟಿಸ್ಫೈಡ್ ಆದ್ರೆ 2 ಬ್ಯಾಚ್ ಕೂಡ ಬಂದಿದ್ದಾರೆ. ಸೊ ಫಾಲೋ ಅಪ್ ಅಲ್ಲಿ ಚೆನ್ನಾಗಿರಿ, ಅಲ್ಟಿಮೇಟ್ ಬರೋರು ಬಂದೇ ಬರ್ತಾರೆ. ಈಗ ಗುಡ್ ಆಫ್ಟರ್ನೂನ್. ಓಕೆ, ಈಗ ನಾವು ಕ್ಲೋಸ್ ಹೆಂಗ್ ಮಾಡೋದು, ಪ್ಯಾಕೇಜ್ ನ ಇಲ್ಲ ಸೇಲ್ ನ ಹೆಂಗ್ ಕ್ಲೋಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಸೆಷನ್ ಅಲ್ಲಿ. ಮೊದಲಾಗಿ ಒಂದು 5 ಸ್ಟೆಪ್ಸ್ ಇದೆ, ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ 90% ಕನ್ವರ್ಷನ್ ಅಂತೂ ಆಗೇ ಆಗುತ್ತೆ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಬಿಫೋರ್ ಕ್ಲೋಸ್ ಆಗಕ್ಕಿಂತ ಮುಂಚೆ ನಮ್ಮ ಪ್ಯಾಕೇಜ್ ನ ಸಮರೈಸ್ ಮಾಡಬೇಕು ತಿರ್ಗಾ. ಅಂದ್ರೆ ನಾವ್ ಏನೇನ್ ಕೊಡ್ತೀವಿ, ಏನ್ ರೇಟ್ ಇದೆ ಎಲ್ಲಾನು ಮೊದಲಿಂದ ತಿರ್ಗಾ ವೆರಿಫೈ ಎಲ್ಲಾನು ತಿಳಿಸ್ಕೊಟ್ಬಿಟ್ಮೇಲೆ ನೆಕ್ಸ್ಟ್ ಟೈಲರ್ಡ್ ಸೊಲ್ಯೂಷನ್. ನೀವು ಈಗ ಕಸ್ಟಮೈಸ್ ಪ್ಯಾಕೇಜ್ ಕೊಟ್ಟಿರ್ತೀವಿ ಎಷ್ಟೊಂದು ಜನಕ್ಕೆ ಒಂದ್ಸಲ ಆಗಿದೆ. ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಸ್ನೋ ಪಾರ್ಕ್ ಬೇಡ ಅಂತ ಹೇಳಿರ್ತೀವಿ, ಇನ್ನೊಬ್ರಿಗೆ ಫುಡ್ ಬೇರೆ ಚೇಂಜಸ್ ಇರುತ್ತೆ, ಇನ್ನೊಬ್ರು ಪ್ಯಾಕೇಜ್ ಕೇಳಿರ್ತಾರೆ ನಮ್ಮ ಹತ್ರ. ಅವರ ಕಸ್ಟಮೈಸ್ ಪ್ಯಾಕೇಜ್ ತಕ್ಕಂಗೆ ನಾವು ಏನಾಗುತ್ತೆ ಪ್ರೈಸಿಂಗ್ ಅಂತ ಎಲ್ಲ ಹೇಳ್ಬೇಕು. ಅದೆಲ್ಲ ಹೇಳಿದ್ಮೇಲೆ ಹ್ಯಾಂಡಲ್ ದ ಅಬ್ಜೆಕ್ಷನ್ಸ್. ನಿಮ್ಗೆ ಗೊತ್ತಿರ್ಬೋದು, ಅವ್ರು ಕೇಳೋ ಕ್ವಶನ್ಸ್ಗಳಿಗೆಲ್ಲ ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡು ಇರೋ ಅವರ ಕ್ವೈರೀಸ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ನಮ್ಗೆ ಒಂದು 80% ಕನ್ಫರ್ಮ್ ಆಗುತ್ತೆ ದಟ್ ಅವರು ಕನ್ವರ್ಟ್ ಆಗ್ತಾ ಇದೆ ಇದು ಅನ್ನೋದು. ನೆಕ್ಸ್ಟ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು ನಾವು. ಹೆಂಗ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತೀರಾ, ನಿಮ್ಗೆ ಗೊತ್ತು 10:1 ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಅದಾಗ್ಬಿಟ್ಮೇಲೆ ಹೇಳ್ಬೋದು, ಸರ್ ನಮ್ಮ ಪಾರ್ಕಲ್ಲಿ ಬರೀ 3,000 ಜನ ಎಂಟ್ರಿ ಕೊಡ್ತೀವಿ, ಫಸ್ಟೇ ಬುಕ್ ಮಾಡ್ಕೋಬೇಕು ನೀವು ಅಂತ. ಒಬ್ಬೊಬ್ರು ಒಂದೊಂದು ಪಾಯಿಂಟ್ ನ ಯೂಸ್ ಮಾಡ್ತೀರಾ ಅಲ್ವಾ. ಒಬ್ಬೊಬ್ರು ಮೋಸ್ಟ್ ಆಫ್ಲಿ ಎಲ್ಲರೂ ಏನ್ ಹೇಳ್ಬೋದು, ಸರ್ ಎಲ್ಲ 15:1 ಇದೆ, ನಿಮ್ಗೋಸ್ಕರ 10:1 ಮಾಡ್ಕೊಡ್ತೀನಿ, ಬೇಗನೆ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ. ಇಲ್ಲ ಅಂದ್ರೆ ಇನ್ನೊಬ್ರು ಹೇಳ್ತಾರೆ, ಸರ್ ನಿಮ್ಗೆ ಸ್ನೋ ಪಾರ್ಕ್ ಬೇಕಲ್ಲ ಸರ್, ನಾವು ದಿನಕ್ಕೆ ಬರೀ 100,000 ಜನ ಅಷ್ಟೇ ಬಿಡೋದು ಸ್ನೋ ಪಾರ್ಕ್ ಒಳಗಡೆ. ಒಂದೊಂದೊಂದರ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಆ ಟೈಮ್ಗೆ ನೀವೇನವ್ರು ಕಸ್ಟಮರೇ ನಿಮ್ಮ ಹತ್ರ ಮಾತಾಡ್ಬೇಕಾರೆ ಅವರೇ ಒಂದು ವೀಕ್ನೆಸ್ ಅಂತ ಬಿಟ್ಕೊಂಡಿರ್ತಾರೆ, ಅದನ್ನ ಇಟ್ಕೊಂಡು ನೀವು ಆಟಾಡ್ಬೇಕಾಗುತ್ತೆ. ನೆಕ್ಸ್ಟ್ ಫಾಲೋ ಅಪ್ ಕನ್ಸಿಸ್ಟೆನ್ಸಿ. ನೀವು ಯಾವಾಗ ಫಾಲೋ ಅಪ್ ನ ಕರೆಕ್ಟ್ ಆಗಿ ಮಾಡ್ತಾ ಇರ್ತೀರಾ ಆಗ ಕ್ಲೋಸ್ ಆಗುತ್ತೆ. ಇದೆಲ್ಲ ಮಾಡಿರ್ತೀರಾ, ತಿರ್ಗಾ ಅವ್ರು 2 days ಟೈಮ್ ಕೇಳ್ತಾರೆ, 2 days ತಿರ್ಗಾ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಗೆ ಈಸಿಯಾಗಿ ಕನ್ವರ್ಷನ್ ಆಗುತ್ತೆ. ಫಾಲೋ ಅಪ್ ಮಾಡೋದಕ್ಕೆ ಈಗ ನಾವು ಹೊಸ ಪ್ರೋಸೆಸ್ ತಂದಿದ್ದೀವಿ, ಅದನ್ನ ನಿಮ್ಗೆ ನಾಳೆ ನಾವು ತಿಳಿಸ್ಕೊಡ್ತೀವಿ. So it is key performance indicators. Okay, ಅಬ್ರಿವೇಷನ್ ಹೇಳಿದ್ರಿ. KPI ಅಂದ್ರೇನು? ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಏನಂಗಂದ್ರೆ ಏನಂಗಂದ್ರೆ ಏನ್ ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡಿ, ವಾಟ್ ಈಸ್ KPI? KPI ಅಂದ್ರೆ ಏನ್ ಗೊತ್ತಿದೆ ಅದ ಹೇಳಿ.
ಓಕೆ ಹಾ ದಟ್ ಈಸ್ ಯುವರ್ ಪ್ಲಾನಿಂಗ್. ಏನ್ ಮಾಡಬೇಕು ಅಂತ ಕೂತ್ಕೊಂಡು ಮುಂಚೆನೆ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಸ್ ಪ್ಲಾನಿಂಗ್. ಸೊ KPI is one of the terms used to measure your performance. ಅಂದ್ರೆ key, what is the key? Key andre it is a main thing which is used for measurable. Let me put it in simple words. Key performance indicators ಅಂದ್ರೆ ನೀವು ಮಾಡೋ ಕೆಲಸನ ಇಂಡಿಕೇಟ್ ಮಾಡೋ ಅಂಥದ್ದು. How are we going to do? For example, ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳೋದು ಹೆಂಗೆ? ಗಾಡಿಯಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳೋದು ಹೆಂಗೆ? ಸ್ಪೀಡೋಮೀಟರ್ ಯೂಸ್ ಮಾಡ್ತೀರಾ. ಸ್ಪೀಡೋಮೀಟರ್ ಯೂಸ್ ಮಾಡ್ತೀರಾ. ವಾಟ್ ಈಸ್ ಇಟ್? ಇಟ್ ಈಸ್ ಅನ್ ಇಂಡಿಕೇಟರ್ ಅಲ್ವಾ? ಸೊ ಇಂಡಿಕೇಟರ್, it is an indicator. What does it indicate? Speed indicate ಮಾಡುತ್ತೆ. It indicates at what speed you are going. If you are going at 40, it will show you are going at 40. Right? Simple example. So understand the concept. It is KPI andre it is an indicator. What does it going to indicate? Performance. Performance in what objectives? Because you run a bike, let us consider this object. Okay. So bike ಅಲ್ಲಿ key performance indicators ಅಂದ್ರೆ ಏನೇನು? What might be the key performance indicators? With respect to speed. With respect to speed, what can be the key what is it? Key performance indicators speed ಗೆ? Can I say acceleration? Accelerator ಎಷ್ಟು ಕೊಡ್ತೀರಾ ಅಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಬೈಕ್. ಸೊ ದಟ್ ಈಸ್ acceleration. Gear, right? ಆಮೇಲೆ capacity of the engine. No. See, understand, I'm asking key. ಬೈಕು ಸ್ಪೀಡ್ ಆಗಿ ಹೋಗೋಕೆ ಏನ್ ಬೇಕು? ಬೈಕೇ ಬೇಕು. ಒಂದು ಸ್ಪೋಕ್ಸು ಬೇಕು, ಒಂದು ಮಿರರು ಬೇಕು, ಎಲ್ಲಾನು ಬೇಕು. ಬಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕೀ ಇನ್ ಇಟ್. Acceleration is a key to go in certain speed. Gearbox is a key. Engine. Fuel. Fuel is nowhere a matter. Fuel is howdu. But what fuel are you going to measure it? That is a different performance indicator. But now we can consider. So if these are strong, your bike will go at what? 100 km/h. ಹೌದಾ ಅಲ್ವಾ? ಹೌದಾ ಅಲ್ವಾ? If sales want to grow, this KPI has to be strong. ಹೌದಾ? Is that true? So basically nothing to do. KPI is just an indicator. Understand, it is an indicator. But what does it indicate? Key factors. Important factors. Key factors means important factors. Simple. Okay. So that is what KPIs are. So generally in sales, ಇವಾಗ ಹೇಳಿ ಸೇಲ್ಸ್ KPIs ಏನೇನು ಯೋಚನೆ ಮಾಡಿ. So don't think with respect to only GRS, think as a sales ಗೆ KPIs ಏನು?
Huh? One by one. Just raise the hands. Product. Target audience. Quality of the lead. Okay. Can I call it as, what shall I call it as? Huh? Advertising ಹೆಂಗೆ KPI ಆಗುತ್ತೆ ಫಾರ್ ಎ ಸೇಲ್? ಅಂಡರ್ಸ್ಟ್ಯಾಂಡ್, ನಾನು ಆಗ್ಲೇ ಹೇಳಿದ್ದು, ಬೈಕ್ ಓಡ್ಸಕ್ಕೆ ಇಡೀ ಬೈಕೇ ಬೇಕು. ಸೀಟ್ ಇಲ್ಲ ಅಂದ್ರೆ ಬೈಕ್ ಓಡ್ಸಕ್ಕಾಗತ್ತಾ? ಬಟ್ ಸ್ಟಿಲ್ ಡಿಡ್ ಐ ರೈಟ್ ಸೀಟ್? Knowledge what? Of what? Product knowledge. Can I add it here? Skill set. Okay. So that is lead engagement. Product knowledge ಗೆ ಬರುತ್ತೆ. ಅಂದ್ರೆ so when you drive a bike, compare. So KPI to a bike, ಪಕ್ಕದಲ್ಲಿ ಏನ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು KPI ನಾ? Is it a KPI? So ಕಾಂಪಿಟೇಟರ್ ನಾಲೆಡ್ಜ್ ಬರುತ್ತಾ ಇಲ್ಲಿಗೆ? They don't come. ಯೋಚನೆ ಮಾಡಿ. Just as a general sales ಅಂತ ಇಟ್ಕೊಳ್ಳಿ, ನಾಟ್ ಆಸ್ ಅನ್ ಇಂಡಿವಿಜುವಲ್ ಆಗಿ ನೆಕ್ಸ್ಟ್ ಈ ಕಡೆಗೆ ಬರೀತೀನಿ. ಓಕೆ, ದಿಸ್ ಆಸ್ ಎ ಸೇಲ್ಸ್, ಆಸ್ ಅ ಹೋಲ್ ಸೇಲ್ಸ್. ಓಕೆ, ದಿಸ್ ಆಸ್ ಎ ಇಂಡಿವಿಜುವಲ್ ಸೇಲ್ಸ್, ಇಂಡಿವಿಜುವಲ್. ದಿಸ್ ಆಸ್ ಎ ಸೇಲ್ಸ್ ಇಂಡಿವಿಜುವಲ್. ಸೇಲ್ಸ್ ಇಂಡಿವಿಜುವಲ್ ಹೇಳಿಯಪ್ಪ ಇವಾಗ KPI ಸೇಲ್ಸ್ ಇಂಡಿವಿಜುವಲ್. ಏನ್ ಕರೇಜು? ನಿನಗೆ ಧೈರ್ಯ ಇದೆಯಲ್ವ, ನನಗೇನಕ್ಕೆ ಮ್ಯಾಟರ್ ಆಗುತ್ತೆ? It is not courage. I said, what is it? Sales is a skill. So individual ಆಗಿ ಬಂದ್ರೆ, okay, conversion ratio, collecting referrals, ಆಮೇಲೆ ಏನು ಏನ್ ಡೀಟೇಲ್ಸ್? ನಿಮ್ ಸೇಲ್ಸ್ ನಾನು ಹೆಂಗ್ ಮೆಜರ್ ಮಾಡ್ತೀನಿ? ಸಿಂಪಲ್ ಆಕೆ time management for individual sales, is it required? So do I measure your performance in your time management? No, see, if you want to perform, again, as an individual, your KPI, you can put it on your time management. But if I want to measure your performance, what will I? So target achievement, performance in what? That is what I am asking. So okay, let us come down to our business itself. It will be more easy for you to answer as well. Okay, before I write it down, ಬಿಫೋರ್ ವಿ ಡಿಸ್ಕಸ್ ಫರ್ದರ್, ಹೇಳಿ ಇದನ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ? ವೈ ಆಮ್ ಐ ಡೂಯಿಂಗ್ ಇಟ್? ನೀವು ಬೆಳಿಬೇಕು ಅಂತ ನಿಮಗಿದ್ರೆ ನೀವು ಬೆಳಿತೀರಾ,
ನಿಮಗಿಲ್ಲ ಅಂದ್ರೆ ನಾನು ಸಿ ಐ ಕ್ಯಾನಾಟ್ ಮೇಕ್ ಯು ಗ್ರೋತ್. ನಾನು ಎನ್ನೆ ಹೇಳಿದ್ದೀನಿ, ಇಫ್ ಯು ವಾಂಟ್ ಗ್ರೋ ಯು ಶುಡ್ ಓನ್ಲಿ ಗ್ರೋ. ನೋ ಒನ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು. Personally, professionally, no one is going to support you. Support will be, you will get support only when you are towards growth. We are just like a fuels. Users grow. Okay. So, this organization, what is the, okay, I'll come back to the first PPT which Madhu showed. What is the vision of the company? What is the mission of the company? 50 lakh? So what are we getting now? We are getting 5 lakh customer per year. ಆಗುತ್ತೆ. That is what the mission is. We have to make a growth of 10x by another 10 years. ವರ್ಷಕ್ಕೆ what is the growth required? On an average 10%, which is achievable. And including general, school, ella sale. Per year. Oh boss, we have already crossed crores together of people. ನೀವು ಅಲ್ಲಿಂದ 25 ವರ್ಷದಿಂದ ತಗೊಂಡು. See, understand our mission properly. ನಮ್ಮ ಮಿಷನ್ ಇರೋದೇನು? We have to get 50 lakh happy customers by end of 2033. That is the mission that we have. Even from the operations, even from the marketing side, even from the whatever like management side, their mindset is very clear. It is all printed and pasted. If you come to sales office, you will able to see that chart. Everywhere in the park you can see 50 lakh customer. Okay, so in order to achieve this, it is not an ಒಂದು ದಿನದ ಜರ್ನಿ ಅಲ್ಲ, ನಾಳೆ ಬೆಳಿಗ್ಗೆ ಮುಗ್ದೋಗಲ್ಲ, ನೆಕ್ಸ್ಟ್ ಇಯರ್ ಮುಗ್ದೋಗಲ್ಲ. You have to go till 10 years. Okay, so this is the vision. Sorry, this is the mission. Right. Who has stated it? Management, I mean like leaders who, like it was a workshop, everyone decided that we have to come out, we have to get 50 lakh happy customers and that decided. So the management has a clear vision. What? They have to get 50 lakh because for their growth, right? So ivaga on this journey, it is towards growth, right? Are going towards growth. Howda? It is towards growth. Okay. So for this to grow, there are a lot of other KPIs for itself. 50 ಲಕ್ಷ ಆಗೋದಕ್ಕೆ as an organization there are a lot of KPIs. We needed a process team. Now there's a process team. We want new rights. E park cannot accommodate 50 lakh customer. Howda? We want to add rights. We want to expand. All these things has to be done. Okay, where you believe we are already like what 24, right? 2024. Almost we have 9 years left. Okay, so this year probably we are going to have what a minimum 4-5 rights, new rights. We have already got one, crazy spin. Money boss went to China. They are also planning to get some additional 3-4 rights in this year. Even our ticketing system, ಹಿಂದ್ಗಡೆ ಕೌಂಟರ್ಸ್ ಅಲ್ಲಿ ಟಿಕೆಟಿಂಗ್ ಆಗಿದೆ. We have expanded our parking.
ಈ ಜನರಲ್ ಸೀಸನ್ಗೆ ಯು ವುಡ್ ಹ್ಯಾವ್ ಸೀನ್ ಹಿಂದ್ಗಡೆ ಪಾರ್ಕಿಂಗ್ ಎಕ್ಸ್ಪ್ಯಾಂಡ್ ಮಾಡಿದೀವಿ. ದೇರ್ ಇಸ್ ಅ ಟಿಕೆಟ್ ಕೌಂಟರ್ ಓಪನ್ ದೇರ್. ನಾವು ವಿ ಆರ್ ಪ್ಲಾನಿಂಗ್ ಟು ಓಪನ್ ಲೈಕ್ ಮುಂದ್ಗಡೆ ಈಗಿರೋ ಎಂಟ್ರೆನ್ಸ್ ಏನೋ ಇದು ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ವರ್ಕಿಂಗ್ ಟುವರ್ಡ್ಸ್ 50 lakh customers. Okay, so if we want to have 50 lakh customer, how should be the team as a GRS? It should be a great team, right? Even the customer experience should be great to grow in for 50 lakh. Even the team should be great. Team in not only, I'm not only talking about sales, I'm talking about the whole operations, ticketing, sales, marketing, everything needs to be great. Just think of 50 lakh customers. ನಮ್ದು 7,000 8,000 ಜನ ಬಂದ್ರೆ ಹೆಂಗಿರುತ್ತೆ ಅವತ್ತು? ಎವ್ರಿವೇರ್ ಸ್ಟ್ರಕ್ ಪ್ರಾಬ್ಲಮ್. Just think of 50 lakh customers, how big is going to be anta. So in order to achieve that, we need to have good people in team. We need to have great people in team. We can see what is our school numbers last year. ಬಂದು ಆಮೇಲೆ ಎಷ್ಟು 0.46 or 42, no, I think 146. I think we got 1,46,000 school students last year. With what group team size ಏನਿತ್ತು? With 20 people we have got this. Okay, just imagine if we want to get 50 lakh people. Okay, side ಇಟ್ಬೋಣ. 50 lakh is for all. ಅದರಲ್ಲಿ 30 ಲಕ್ಷ ಜನ ಜನರಲ್ ಆಗಿ ಬಂದ್ರೆ ಇನ್ನು 20 ಲಕ್ಷ ಸ್ಕೂಲ್ ಜನ ಬೇಡವಾ? That is what we have ratio today. What was our last year number? 4,80,000 was our exact numbers, right? Out of which 1,46,000 was general school. Another 3 lakh something was considering we have done bad last year. ಹೌದಾ? ಸೊ ಜಸ್ಟ್ ಥಿಂಕ್ ಆಯ್ತು, ಓಕೆ ಬೇಡ, ಇದೇ ರೇಷಿಯೋ ಇಟ್ಕೊಳ್ಳೋಣ. ಸೊ ವಿ ನೀಡ್ 14 ಲಕ್ಷ, 14,60,000 ಸ್ಕೂಲ್ ಕಿಡ್ಸ್ ಪರ್ ಇಯರ್. 14,60,000 school kids per year. Just imagine how big the sales team should be. What we had? ಇಲ್ಲಿ ಎಷ್ಟು ಜನ ಇದ್ವಿ? 20. ಇಲ್ಲಿಗೆ ಎಷ್ಟು ಜನ ಬೇಕು ಅದೇ ರೇಷಿಯೋ ತಗೊಂಡ್ರೆ? Just think how big the team is going to be going further. Now we have to cover not only Karnataka, we have to cover North, Jammu Kashmir to Kanyakumari. Howdo? That is the intent. We are doing it. The management has different plans. They have started acquiring lot of things and all. Beko. In that way, management is working on. Seriously, in that way we have started working. As a management has started working in that way. I have seen that. All the managers who are very close to the management have seen. Okay, so that is okay. Consider even if you put it down half, what is going to be the group size? Okay, I'll ask. Okay, 25 lakh customer. Let's just think 25 lakh customer. What is the group size needed? At least 100. At least 100 sales team. What we have is 20. So just think what is going to be the competition. I'm going to expand team going further. So just think what is going to be the competition within the team. Last year we have, to tell you frankly, a lot of the people were in PIP.
ಹೌದಾ? So many guys, you guys were in PIP, right? But the factor, what matters? So 100 members maintain ಮಾಡ್ತೀನಿ ಅಂದ್ರೆ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ಅವರೊಬ್ಬರೇ ಮಾಡೋಕ್ಕಾಗಲ್ಲ. You need to have lot of people, right? It is good to have the people inside the team that comes up. First understand that concept. Why is it required? So why am I coming to KPI now? ಏನಕ್ಕೆ KPI is important? Why should I talk about this? Because let me tell you very frankly, this is where your performance is going to be measured. These are the factors which we measure your performance, on which your growth lies. ನಿಮ್ಮ ಬೆಳವಣಿಗೆ ಯಾವುದ್ರ ಮೇಲೆ ನಿಂತಿದೆ ಅಂದ್ರೆ ಈ KPIಗಳ ಮೇಲೆ ನಿಂತಿರುತ್ತೆ. On how you perform, what is your performance, how well you perform, totally. Because vision wise I already said, we need to, this is the route which is being set and we have the direction. Bus hat ಕೂತಿದ್ದೀವಿ, we have started the journey. It is a 10 years journey, we have started it. But who is going to be there till the end of the journey? Who is going to decide it? ನೀವುಗಳೇ ಡಿಸೈಡ್ ಮಾಡೋದು. You are the people who decide where you want to get on, where you want to stay. All these things is in your hand. But can a flattened tire, ಪಂಚರ್ ಆಗಿರೋ ಟೈರು 10 ವರ್ಷ ಕಿಲೋಮೀಟರ್ ಹೋಗುತ್ತಾ? Practically not possible. It is only possible if everything is good. So what is that? It should be great, not good. Great. Only if you guys are great. You are the bus. We are the bus. We are the mode of transportation who is taking towards 10 years of journey, 50 lakh customers. We are the responsible persons for it. We cannot be a punctured guy. We cannot be a non-performing guy. I'll tell you frankly, last year we have removed 3-4 people who were bad in performance. Because we cannot run 5,000 ಜನ ಸ್ಕೂಲ್ ಮಕ್ಳನ್ನ ಕರ್ಕೊಂಬಂದಿಲ್ಲ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ಇಷ್ಟೆಲ್ಲ ನಿಮ್ಮ ಟೈಮು, ನಿಮ್ಮ ಪರ್ಫಾರ್ಮೆನ್ಸು, ಇಷ್ಟನ್ನೆಲ್ಲ ಮಾನಿಟರ್ ಮಾಡಿಕೊಂಡು, ಆ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರೀಸು ಎಲ್ಲ ಕೊಟ್ಕೊಂಡು, ದ ರಿಸಲ್ಟ್ ಈಸ್ ನಾಟ್ ದೇರ್, how can a punctured tire run? That is why I am taking you through the KPIs. So I'll tell you what are the KPIs which we look at it, so that you should also work on your KPIs, so that your work improvement will improve. So KPI, number of school visits. Point number 2, qualified leads. So conversion ratio of visits to schools visiting GRS.
number of students to school. Number of schools, same schools, I'll say same schools. Visited GRS in same year. Your lead activity score. Okay, ಇದು KPIs. ನಿಮ್ಮ KPIs ಹೆಂಗ್ ಮೆಜರ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ವಾಟ್ ವಿ ಮೆಜರ್. ಎಷ್ಟು ಸ್ಕೂಲ್ ವಿಸಿಟ್ ಮಾಡಿದ್ರಿ? Does it really matters the number of school you visited? ಬರ್ಲಿಲ್ಲ ಅಂತಂದ್ರೆ ಯಾರಿಗಾರು ಮ್ಯಾಟರ್ ಆಗುತ್ತಾ? ಐ ಮೀನ್ ಲೈಕ್ ಫಾರ್ GRS. ಈಗ ನೀವು 1,000 ಸ್ಕೂಲ್ ಹೋಗ್ತೀರಾ, 1,000 ಸ್ಕೂಲ್ ಬರುತ್ತಾ? ಬರಲ್ಲ. ಆಮೇಲೆ ನೀವು ವಿಸಿಟ್ ಮಾಡಿದ ಮೇಲೆ ಇಫ್ ಯು ಹ್ಯಾವ್ ನಾಟ್ ಮೆಟ್ ದ ರೈಟ್ ಪರ್ಸನ್ ಜಸ್ಟ್ ಫಾರ್ ದ ಸೇಕ್ ಆಫ್ ವಿಸಿಟಿಂಗ್, ಇಫ್ ಯು ಡೂ ಇಟ್, ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಅಸ್? ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು? ಇಲ್ಲಿದ್ದಾರೆ ಸ್ವಲ್ಪ ಪಂಡ್ರುಗಳು, ಸ್ಕೂಲ್ ಮುಂದೆ ನಿಂತ್ಕೊಂಡು ಆಯ್ತಾ, ಸ್ಕೂಲು ಬೋರ್ಡಲ್ಲಿರೋ ಫೋಟೋನ ಫೋನ್ ನಂಬರ್ಗೆ ಹಾಕಿ ಲೀಡ್ನ ಪಂಚ್ ಮಾಡಿ ಬರೋ ಅಂತ ಪಂಡ್ರುಗಳು ಇರ್ತಾರೆ ಆಯ್ತಾ. ಓಕೆ, ಇನ್ನೊಬ್ರು ಇದ್ರು, ಕಳ್ಸಿದ್ವಿ ಮನೆಗೆ, ಯಾವುದೋ ಅವ್ರ ಮನೆ ತಿರ್ಗಾ ಪೂಜಾರಿ ಫೋನ್ ನಂಬರ್ನೆಲ್ಲ ಹಾಕಿ ಲೀಡ್ ಜನರೇಟ್ ಮಾಡಿರೋ ಅಂಥವ್ರು ಇದ್ದಾರೆ. Please don't think that you can fool us. You'll be caught. Aita. So please don't think that you can cheat us because you'll be caught. Okay. So your number, what is the factor? The number of school visits. How many schools have you visited in that visiting season is one of the KPI which is going to be measured. ಎಷ್ಟು ಸ್ಕೂಲ್ ವಿಸಿಟ್ ಮಾಡಿದ್ದೀರಾ ಅನ್ನೋದು ಒಂದು KPI. when it comes to you, how many agents have you met? Okay, so then what is qualified leads? The schools that you have met, okay, adralli what is the percentage of genuine leads? No, not high leads, genuine leads. Have you contacted the right person? Have you contacted the right person? Is the qualified lead. How will this be measured? I tell you, the leads which you generate, our backend will do a phone check. They will call the number. If that number is not connected, not receiving, or if they say that none of the your people have visited, this is an administration, I mean like front office number, ಈ ತರ ಆಯ್ತು ಅಂದ್ರೆ that lead will not be qualified. No, I'm not asking for interest. I'm asking the genuinity of the lead. It cannot be considered as a lead. ಹೆಂಗೆ ರಿತೇಶ, ಒಂದು ಫೋನ್ ನಂಬರ್ ಇಲ್ಲ, ನೀನ್ ಹೆಂಗ್ ಫಾಲೋ ಅಪ್ ಮಾಡ್ತೀಯ? So how can I consider it as a lead? No,
ಆ ಸ್ಕೂಲಲ್ಲಿ ಆಗ್ತಿಲ್ವಾ, ಆ ಸ್ಕೂಲಲ್ಲಿ ಲೀಡ್ ಸಿಗ್ತಾ ಇಲ್ವಾ, ಆ ಸ್ಕೂಲಲ್ಲಿ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ವಾ, ಎದ್ಬಾ ಆಚೆಗೆ, ಏನಕ್ಕೆ ಕೂತಿದ್ಯಾ, ಏನಕ್ಕೆ ಮಾಡ್ತೀರಾ? ನನ್ನ ಪ್ರಶ್ನೆ ಇಷ್ಟೇ, ಇಫ್ ದಟ್ ಸ್ಕೂಲ್ ರಿಸೆಪ್ಷನ್ ನಂಬರ್ ಸಿಕ್ತಾ? ಹ್ಯಾವ್ ಯು ಸ್ಪೋಕನ್ ಟು ದ ರಿಸೆಪ್ಷನ್ ಪರ್ಸನ್? ಹ್ಯಾವ್ ಯು ಗಿವನ್ ದ ಇನ್ಫಾರ್ಮೇಶನ್? ಹ್ಯಾವ್ ಯು ಆಸ್ಕ್ಡ್ ಫಾರ್ ದ ಪ್ರಾಪರ್ ಪರ್ಸನ್? Put the reception number. We will call and check. We will verify whether that lead have you met the right person? Whoever, like, have you put it? Are they the right person? I'll check. ಗುರ್ತಿಲ್ಲ ಅಂದ್ರೆ ಫೋನ್ ಮಾಡು. ಫೋನ್ ಇಲ್ವಾ ನಿನ್ನ ಹತ್ರ? ಬಾಸ್, ಸಿ ವರ್ಕ್ ಸ್ಮಾರ್ಟ್ಲಿ. ನಿನ್ನ ಹತ್ರ ಫೋನ್ ಇದೆ, ಫೋನ್ ನಂಬರ್ ಕೊಟ್ರು, ಹೆಡ್ ಮಾಸ್ಟರ್ ಫೋನ್ ಮಾಡ್ಬಿಟ್ಟು, ಸರ್ ನಾನು ಇಲ್ಲಿ ಬಂದಿದ್ದೀನಿ, ಇಂಥ ಮೇಡಮ್ ನ ಮೀಟ್ ಮಾಡಿದ್ದೀನಿ, ಇಂಥವ್ರ ಕೈಲಿ ಬ್ರೋಚರ್ ಕೊಟ್ಟಿದ್ದೀನಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು, ನಾನು ನಂಬರ್ ಸೇವ್ ಮಾಡ್ಕೊಳ್ಳಿ ಸರ್, ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಗೀತು. ಇದನ್ನ ಹೇಳ್ಕೊಡ್ಬೇಕಾ? If you don't find the right person, whoever whom you are going to speak, you are going to put anyways the right person number. Just have a word with them. Say them that you are here. ಇಲ್ಲಿ ಬಂದಿದ್ದೀನಿ ಸರ್, ಇಲ್ಲಿ ಇದ್ದೀನಿ, ಇವ್ರನ್ನ ಮೀಟ್ ಮಾಡಿದ್ದೀನಿ. That is what I am doing it. So I'll tell you, this is the one of the main factor which is going to be measured. Qualified leads. If you give 1000 leads you have generated, if you have qualified leads 700, your score maybe is what, here 70%, here it is whatever, like how many schools have you visited. Say example, if it is 15 schools a day, I'm just telling you 15 schools a day anta itkolna. I don't mind if you visit 12 schools a day. Okay, whose number is going to affect? Is it my number which is going to affect? ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತಾ? If you don't work, someone will come in your place to work. Alva? So it is one of the factor, how many number of visits you did. I have said both of them not to track how many schools have you visited. I don't care, because this is your performance indicator. No one is going to sit on your head asking ಯಾಕೆ 15 ಸ್ಕೂಲ್ಗೆ ಹೋಗಿಲ್ಲ ಅಂತ ಕೇಳಲ್ಲ. ನೀನು ಹೋಗ್ಲಿಲ್ವಾ? Whose problem is it? Is it their problem? Is it my problem? ಯಾರ ಪ್ರಾಬ್ಲಮ್ ಅದು? ಬಸ್ ನೀವು 10 ಸ್ಕೂಲ್ಗೆ ಹೋದ್ರು ನನ್ನ ಪ್ರಾಬ್ಲಮ್. I say, Mahesh, get me what, 10,000 people this year. 10,000 ಜನ ನನಗೆ ನೀವು ಕೊಡಬೇಕು. If you want to save your job, if you want to get an increment, if you want to get the benefits of the company, I'll ask you to give me 10,000 customers this year. Understand? 10,000 ಕಸ್ಟಮರ್ ನನಗೆ ಬೇಕು ಅಂದ್ರೆ, if you visit 10, I'm just asking, what all I need is this. I'll say, if you don't achieve this, you'll not be in my team andre, what will you do? Simple. That is one way of doing sales, but we are not doing it. What I'm asking to do is, I'll measure your performance. How? Number of school visits, how many schools have you visited throughout, right from starting 24/6/24. Wow, what a great number. Alva? ಒಳ್ಳೆ ನಂಬರ್ ಸ್ಟಾರ್ಟ್ ಮಾಡಕ್ಕೆ. So we are starting from 24/6/24 till when we'll be doing it? 31st October. But okay, consider you are out till this, you will be visiting. Okay, I have given you the list of schools. There is a data which you already are aware of it. Okay, so everyone knows where is the school, how many schools are there. That data is there. ಹೌದಾ? ಒಬ್ಬೊಬ್ಬರಿಗೆ 5,000 ಸ್ಕೂಲ್ ಇದೆ, ಒಬ್ರಿಗೆ 3,000 ಸ್ಕೂಲ್ ಇದೆ, ಒಬ್ರಿಗೆ 2,000 ಸ್ಕೂಲ್ ಇದೆ. ಔಟ್ ಆಫ್ ವಿಚ್ ಹೌ ಮೆನಿ ಹ್ಯಾವ್ ಯು ವಿಸಿಟೆಡ್?
is what is going to be measured here. Out of which, how many are qualified leads, which are genuine, you have met them, you have given the information, all these things. Because if you have not met the right person, if you have not given proper information, is that school going to come to you? ಒಂದು ಇನ್ಸ್ಟೆನ್ಸ್ ಕೊಡಿ ನನಗೆ, ನೀವು ಪ್ರಿನ್ಸಿಪಲ್ನು ಮೀಟ್ ಮಾಡದೆ ಯಾರೋ ಎಂಟ್ರೆನ್ಸ್ ಅಲ್ಲಿ ನಿಂತಿರೋರಿಗೆ ಬ್ರೋಚರ್ ಕೊಟ್ಬಿಟ್ಟು ತಲುಪಿಸ್ಬಿಡಿ ಅಂತ ಹೇಳ್ಬಿಟ್ಟು ಬಂದಿರೋ ಸ್ಕೂಲ್ ಬಂದಿದ್ಯಾ? ಜೆನ್ಯೂನ್ ಆಗಿ ಬಂದಿರೋರು ಕೈ ಎತ್ತಿ. ಯಾವುದು? ಲೀಡಲ್ಲಿ ಇರೋ ನಂಬರ್ ಅಲ್ಲ, ನೀನ್ ಅಲ್ಲಿ ಕೊಟ್ಟಾಗ ವರ್ದೇ ದ ರೈಟ್ ಪರ್ಸನ್. ನೀನ್ ಲೀಡಲ್ಲಿ ಏನಾದ್ರು ಅಪ್ಡೇಟ್ ಮಾಡು, ಬಟ್ ನಾನ್ ಕೇಳ್ತಾ ಇರೋದು ನೀನು ಕೊಟ್ಟಿರೋ ಜೆನ್ಯೂನ್ ಪರ್ಸನ್ ಇದಾರಲ್ಲ, ಇಸ್ ದ ರೈಟ್ ಪರ್ಸನ್? ದೆನ್ ನೀನ್ ಲೀಡ್ ಅಪ್ಡೇಟ್ ಮಾಡಿದ್ರೆ ರಾಂಗ್ ಆಗಿ. No, I don't care. Nodu. See, I'm not telling you whether that person is principal or a teacher or an assistant teacher. I don't mind. Government school ಗಳಲ್ಲಿ ಕೆಲವು ಪ್ರಿನ್ಸಿಪಲ್ ಎಲ್ಲ ಟೀಚರ್ಗಳು ಇರ್ತಾರೆ, ಹೌದಾ? ಅಥವಾ ಟೀಚರ್ಗಳೇ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ. ವಾಟ್ ಐ ಮೀನ್ ಟು ಸೇ. ಸೊ ನೀನು ಟೀಚರ್ ಕೈಲಿ ಕೊಟ್ಟು ಬಂದಿದ್ಯಾ, ಅಲ್ಲಿ ಯಾರು ಆಯಾ ಕೈಲಿ ಕೊಟ್ಬಿಟ್ಟು ಬಂದಿದ್ಯಾ? ಅದೇ ಅಡ್ಗೆ ಮಾಡ್ತಾರಲ್ಲ ಅವ್ರ ಕೈ. You should not do that. It will be measured. ಏನೋ ಒಂದ್ಸತಿ ಗೆರೆ, ಬಟ್ ಜೆನ್ಯೂನ್ ಆಗಿ ಹೇಳಿ. That is different. If you have, correct adu. See, you can, if you are not able to convey a message, okay. See, end of the day, it doesn't. Let us consider GRS. If it doesn't come to Ashwin sir, security iskondu security number kotre, decision ತಗೊಳ್ಳೋದು ಯಾರು? ಸೆಕ್ಯೂರಿಟಿನ ಅಶ್ವಿನ್ ಸರ್? ಐ ಆಮ್ ಜಸ್ಟ್ ಟೇಕಿಂಗ್ ಯು ಇನ್ GRS an example. ಅಶ್ವಿನ್ ಸರ್ ಏನ್ ಮಾಡಿದೀವಿ? ಬ್ರೋಚರ್ನ ಸೆಕ್ಯೂರಿಟಿಲಿ ಯಾರು ಇದ್ದಾವಳು? ದಟ್ ಲೇಡಿ ದಿವ್ಯನ್ ಕೈಲಿ ಬ್ರೋಚರ್ ಕೊಟ್ಬಿಟ್ಟು ದಿವ್ಯ ನಂಬರ್ ಇಸ್ಕೊಂಡ್ ಬಂದಿದೀವಿ. ದಿವ್ಯಂಗ್ ಫಾಲೋ ಅಪ್ ಮಾಡ್ತೀವಿ, ಮೇಡಮ್ ನಮ್ GRS ಬಂದ್ಬಿಡಿ ಟ್ರಿಪ್ಗೆ ಅಂತ, ಆಯ್ತಾ? ಅವ್ರಿಗೆ ಕರ್ಕೊಂಬರೋ ಕೆಪಾಸಿಟಿ ಇದೆಯಾ? ಆರ್ ಎಲ್ಸ್ ಸೆಕ್ಯೂರಿಟಿ ಕೈಲಿ ಕೊಟ್ಟು ಇದನ್ನ ಅಶ್ವಿನ್ ಸರ್ಗೆ ತಲುಪಿಸಿ, ಐ ಹ್ಯಾವ್ ಎ ವರ್ಡ್ ವಿತ್ ಹಿಮ್ ಅಂದ್ರೆ ಆ ಬ್ರೌಚರ್ ಅಶ್ವಿನ್ ಸರ್ಗೆ ಬರುತ್ತೆ. You can call Ashwin sir. Sir, I came, I could not able to meet you. You are not there. So I had handed over that brochure. Have you got it? You do let me know, sir. If I can visit, I'll come and visit and explain you in detail. Andre beda antara. So what is it? That is qualified lead. Please understand. That is going to be verified. For sure, it is going to be verified. What comes next is conversion ratio. What is conversion ratio? ಎಷ್ಟು ಸ್ಕೂಲ್ ವಿಸಿಟ್ ಮಾಡಿದ್ರಿ, ಅಥವಾ ಎಷ್ಟು ಕ್ವಾಲಿಫೈಡ್ ಲೀಡ್ಸ್ ಇದೆ, ಆ ಕ್ವಾಲಿಫೈಡ್ ಲೀಡ್ಸ್ ಇಂದ ಎಷ್ಟು ಸ್ಕೂಲು GRS ಗೆ ಬಂತು. ಸೇ ಎಕ್ಸಾಂಪಲ್, ಯು ಹ್ಯಾವ್ 700 ಕ್ವಾಲಿಫೈಡ್ ಲೀಡ್ಸ್. ಎಷ್ಟು ಸ್ಕೂಲ್ ಬಂತು is the conversion factor. Say example, you get what, 100 schools. Let us consider you get 100 schools. Can someone divide and say, how many, what is it? It stands for 7% conversion. Conversion ratio of visits schools to schools visiting GRS. Okay, conversion ratio, I'll just remember this point, I'll come back. Okay, now what is the second factor? Conversion of number of students to school. 100 ಸ್ಕೂಲ್ ಬಂತು, 100 ಸ್ಕೂಲಲ್ಲಿ ಇಂಟು 50 ಜನ ಬಂದ್ರೆ ಎಷ್ಟಾಯ್ತು? Okay, you are going to get 5,000 people. Suppose 100 schools, you may get an average of 70 people. What is your score?
7,000. So it is a performance indicator. Andre, what is that? Conversion of number of students to school. How many students are coming in that school? If you get 300 for all 100 schools, what is your number? 3 lakh. Allah, what is that? 30,000? 30,000. Okay. Sorry. So, what is the other factor? Number of same school visited GRS in the same year. ಅಂದ್ರೆ ಏನು? ಸ್ಕೂಲ್ ಯಾವ್ದೋ ಒಂದು ಸ್ಕೂಲ್ ಹೆಸರು ಹೇಳಿ. ಪ್ರೆಸಿಡೆನ್ಸಿ. ಸೊ ಪ್ರೆಸಿಡೆನ್ಸಿ ಸ್ಕೂಲು ಈ ವರ್ಷದಲ್ಲಿ ಎಷ್ಟು ಸತಿ GRS ಬಂದ್ರು? So how what is it going, how are you going to measure it, how to handle it? ಈಗ ನೀವು ಸ್ಕೂಲ್ಗೆ ಹೋದ್ರಿ, ಪ್ರಿನ್ಸಿಪಲ್ ಮೀಟ್ ಮಾಡಿದ್ವಿ, ಅವ್ರು ಹೇಳಿದ್ರು 7th 8th ನಿಮಗೆ ಕಳಿಸ್ತೀನಪ್ಪ ಅಂತ. ಆಯ್ತು, ಓಕೆ ಸರ್, ಥ್ಯಾಂಕ್ ಯು ಸರ್, 150-200 ಜನ ಬರ್ತಾರ, ಹ್ಯಾಪಿ ಸರ್, ಆರಾಮ್ಸೆ ಹೊರಗಡೆ ಬಂದು 2 ಸ್ಟೆಪ್ ಹಾಕೊಂಡ್ ಬರ್ತೀವಿ, 150 ನಮ್ದೇ ಅಂತ ಲೆಟರ್ ಕೊಟ್ಬಿಟ್ರು, ಬುಕ್ಕೆ ಆಗೋಯ್ತು. ವಿ ಡಿಡ್ ಒನ್ ರಾಂಗ್ ಥಿಂಗ್. ಏನು ಸರ್, 7th 8th ಕೊಟ್ರಿ, ಬೇರೆ ಕ್ಲಾಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಹ್ಯಾವ್ ಯು ರೀಟ್ಯಾಪ್ಡ್? ಯಾರು ಮಾಡಿಲ್ಲ ಇದು. ಅವ್ರು ಹೇಳ್ಬಿಟ್ರು, ನೀವು ಕೇಳ್ಕೊಂಬಂದ್ಬಿಟ್ರಿ. ಲಾಸ್ ಯಾರಿಗೆ? ನೀವು 1-2 ನಿಮಿಷ ಕೂತ್ಕೊ, ಆಯ್ತು ಬರಲ್ಲ ಫ್ಯಾಕ್ಟರ್ ಬರಲ್ಲ ಆಯ್ತಾ, ಬಟ್ 5 ನಿಮಿಷ. ಹೌ ಕ್ಯಾನ್ ಯು ಡೂ ದಿಸ್? ಯು ಕ್ಯಾನ್ ಓನ್ಲಿ ಡೂ ಇಟ್ ವೆನ್ ಯು ಗೆಟ್ ಅ ಕನ್ಫರ್ಮೇಶನ್. ಸುಮ್ಮನೆ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಕಳಿಸಿ ಅಂದ್ರೆ ಅವನು ಒಪ್ಪಲ್ಲ. ಅವಾಗ ನಿಮ್ಗೆ ಕನ್ಫರ್ಮೇಶನ್ ಬಂದಿದೆ, ಕನ್ಫರ್ಮೇಶನ್ ಬಂದು ಆಲ್ರೆಡಿ ವಿಸಿಟ್ ಆಯ್ತು. ಇಫ್ ದೇರ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್, ಸರ್ ನಿಮ್ದು ಬೇರೆ ಬ್ಯಾಚಸ್ದು ಟ್ರಿಪ್ ಆಗಿದ್ಯಾ? ಸರ್ ನಿಮ್ದು ಬೇರೆ ಬ್ಯಾಚಸ್ಗೂ ಟ್ರಿಪ್ ಆಗಿದ್ಯಾ? ಆಗಿರುತ್ತೆ ಅಥವಾ ಆಗಿರಲ್ಲ. ಆಗಿದೆ ಅಂದ್ರೆ ಓಕೆ ಸರ್, ನೋ ಪ್ರಾಬ್ಲಮ್, ಯು ಕುಡ್ ಹ್ಯಾವ್ ಸೆಂಡ್ ಇಟ್ ಅಸ್ ಹಿಯರ್, ಇಲ್ಲೇ ಇತ್ತಲ್ಲ. ಇನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ನೋಡಿ ಸರ್ ನಿಮ್ದು ಇದೊಂದು ಬ್ಯಾಚ್ ಬಂತು, ಇನ್ನ 2, ಈಗ ಫಾರ್ ಎಕ್ಸಾಂಪಲ್ 7th 8th ಕಳಿಸಿದ್ದೀರಾ ಸರ್, ಅಂಡ್ ಯುವರ್ ಗೈಸ್ ಎಂಜಾಯ್ಡ್ ಇಟ್, 9th 10th ಕಳಿಸ್ಕೊಡಿ ಸರ್. ರೀಟ್ಯಾಪ್ ಆಫ್ ಸೇಮ್ ಕಸ್ಟಮರ್. 100 ಜನಕ್ಕೆ ಕಾಲ್ ಮಾಡಿದ್ರೆ 1 ಕನ್ವರ್ಷನ್ ಸಿಗಲ್ವಾ? ಆ ತರ ಒಂದೇ ಒಂದು ಆಲ್ರೆಡಿ ಕನ್ವರ್ಟ್ ಆಗಿರೋರು, ನೀವು ಹೊಸದಾಗಿ ಕನ್ವರ್ಟ್ ಮಾಡ್ಬೇಕಾಗಿಲ್ಲ. GRSಗೆ ಬರ್ತಾ ಇರೋರು, ಅವರಿಗೆ ಮಾತಾಡಿ ಮತ್ತೆ ಕನ್ವರ್ಟ್ ಮಾಡಿ ಮತ್ತೆ ಟ್ಯಾಪ್ ಮಾಡಿದ್ರೆ ಇನ್ನೊಂದು ಬ್ಯಾಚ್ ಕೊಡಲ್ವಾ? ಒಂದೇ ಸ್ಕೂಲು ಆತರ 2 ಸತಿ ಬಂತು ಅಂದ್ರೆ ನಂಬರ್ ಯಾರು ಜಾಸ್ತಿ ಆಗುತ್ತೆ? ಕೆಲಸ ಯಾರಿಗ ಈಸಿ ಆಯ್ತು ಅಲ್ವಾ? ಸೊ ದಿಸ್ ಇಸ್ ಒನ್ ಫ್ಯಾಕ್ಟರ್. ಓಕೆ, ಲಾಸ್ಟ್ ಫ್ಯಾಕ್ಟರ್ ಏನು? ಲೀಡ್ ಆಕ್ಟಿವಿಟಿ ಸ್ಕೋರ್. ವಾಟ್ ಈಸ್ ಲೀಡ್ ಆಕ್ಟಿವಿಟಿ ಸ್ಕೋರ್? ನೀವು ಲೀಡ್ ಜೊತೆಗೆ ಎಷ್ಟು ಎಂಗೇಜ್ ಆಗಿದ್ದೀರಾ? ನೀವು ಕ್ವಾಲಿಫೈಡ್ ಲೀಡ್ ಅಂತಾನೆ ಕನ್ಸಿಡರ್ ಮಾಡಿ. ಸಿ, ಕ್ವಾಲಿಫೈಡ್ ಲೀಡ್ಸ್ ಟೆಲ್ಸ್ ಯು ದ ಜೆನ್ಯೂನಿಟಿ ಆಫ್ ದ ಲೀಡ್. ಲೀಡ್ ಹೈ, ಲೋ, ಲಾಸ್ಟ್ ಡಸಂಟ್ ಮ್ಯಾಟರ್. ನಾಟ್ ಇಂಟ್ರೆಸ್ಟೆಡ್ ಡಸಂಟ್ ಮ್ಯಾಟರ್. ಇವಾಗ ಯಾವ್ದು ನಾಟ್ ಇಂಟ್ರೆಸ್ಟೆಡ್ ಎಲ್ಲ ಲೋ ಆಗ್ತಾ ಇದೀವಿ. ಸಿ, ನಾಟ್ ಇಂಟ್ರೆಸ್ಟೆಡ್ is different subject. They have different option to go. If I want to buy a bike, I have multiple option to buy. ಅರ್ಥ ಮಾಡ್ಕೊಳ್ಳಿ. ಬಟ್ have you tapped the right person who is buying the bike? ಈಗ ಬೈಕ್ ರಿಕ್ವೈರ್ಮೆಂಟ್ ಇರೋದು ಯಾರಿಗೆ? ತೇಜಸ್ಗೆ. ನಾನು ತೇಜಸ್ನ ಮಾತಾಡ್ಬೇಕೆ ಹೊರತು ನಾನು ಹೋಗ್ತೀನಿ
ಪ್ರಪೋಸ್ ಮಾಡ್ತೀನಿ, ಸರ್ ತೇಜಸ್ ಸರ್ ಐ ಹ್ಯಾವ್ ದಿಸ್ ಬೈಕ್ ಅಟ್ ದಿಸ್ ಕಾಸ್ಟ್, ದಿಸ್ ಇಸ್ ಅನ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಬೈಕ್ ಅನ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಡಿಸಿಷನ್ ತಗೊಳ್ಳೋದು ಯಾರು? ತೇಜಸ್. ಅದನ್ನ ಇನ್ಫ್ಲೂಯೆನ್ಸ್ ನಾ ಮಾಡ್ಬೋದು, ಇನ್ನು ಕಿರಣ್ ಬರ್ಬೋದು, ಅವ್ರ ಕಂಪ್ನಿ ಕಿರಣ್ ಬೈಕ್ಸ್ ಅನ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬೋದು. ಬಟ್ ರಿಕ್ವೈರ್ಮೆಂಟ್ ಇರೋದು ಯಾರಿಗೆ? ತೇಜಸ್ಗೆ. ನಾನೇನ್ ಮಾಡ್ತೀನಿ, ರಿತೇಶ ತಗೋ ಬೈಕು ಅಂದ್ಬಿಟ್ಟು ಕೊಡ್ತೀನಿ. ಅವನಿಗೆ ಬೈಕ್ ಇದೆಯಾ ರಿಕ್ವೈರ್ಮೆಂಟ್? ಅವನಿಗೆ ಬೈಕ್ ರಿಕ್ವೈರ್ಮೆಂಟೇ ಇಲ್ಲ. ನಾನ್ ಬಂದ್ಬಿಟ್ಟು ಇವ್ನಿಗೇನೋ, ನನ್ಗೆ ನನ್ನ ಕೆಲಸ ಏನು, ಬ್ರೋಚರ್ ತಗೊಂಡೋಗಿ ಸ್ಕೂಲಿಗೆ ಕೊಟ್ಬಿಟ್ಟು ಅವ್ನ ನಂಬರ್ ನೇಮ್ ಕಲೆಕ್ಟ್ ಮಾಡ್ಕೊಂಡು ಇವತ್ತು 15 ಲೀಡ್ ಆಯ್ತು ಅಂತ ಬಾವುಟ ಎತ್ತಬೇಕು. ರಿಸಲ್ಟ್ ಬರಲ್ಲ. You won't get the result. Definitely you are not going to get the result. If you do this, be sure you won't get the result. ಎಫರ್ಟ್ಸ್ ಹಾಕಿದೀವಿ, ಜೆನ್ಯೂನ್ ಲೀಡ್ ಇದೆ, ಎಲ್ಲಾನು ಮಾಡ್ತಾ ಇದೀವಿ, ಲೀಡ್ ಕನ್ವರ್ಷನ್ ಆಗ್ತಾ ಇಲ್ಲ. ಓಕೆ, ದಟ್ ಈಸ್ ಅ ಫ್ಯಾಕ್ಟರ್, ಅಗ್ರೀಡಬಲ್ ಫ್ಯಾಕ್ಟರ್. ವಾಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಇಟ್? ಲಾಸ್ಟ್ ಇಯರ್ ವಿ ಹ್ಯಾಡ್ ಜಾಲಿವುಡ್. The effort that we put in that area was so high, but our numbers were drained like anything. 3,000 ಬಂತ, 6,000 ಬಂತು. It's still a great number in despite of that competition for the effort that we had put. ಆಯ್ತಾ? So for example, Ritesh, Hubli was like horrible market. ಯಾವ ಸ್ಕೂಲ್ಗೆ ಹೋಗಮ್ಮರೇ, ಅಲ್ಲಿ ತನಕ ಯಾರು ಬರ್ತಾನೆ? But still we got 3,000 people. Effort. So that is what important is. ಆಯ್ತಾ? So what is lead activity score ಅಂದ್ರೆ, I'm coming back to lead activity score. Your doubt clear ಅಲ್ಲ? So qualified leads ಅಂದ್ರೆ it is only considering the genuinity of the lead. How are you going to convert? It's different. Qualified lead ಅಂದ್ರೆ lead activity score ಅಂದ್ರೆ how much are you engaged with the lead? How are you nurturing the lead? Nurturing ಅಂದ್ರೆ ಏನು? You guys are catching up, right? Nurturing, ಬೆಳೆಸೋದು ಅಂದ್ರೆ ಈಗ ಒಂದು ಗಿಡನ ನೆಟ್ಟ ಮೇಲೆ ಅದಕ್ಕೆ ಗೊಬ್ಬರ ಹಾಕಿ ನೀರ್ ಹಾಕಿ ಎಲ್ಲ ಮಾಡ್ತಿರಲ್ಲ, ಸ್ಟೇಜ್ ಆಫ್ ಲೀಡ್ಸ್. ಆಯ್ತಾ? ದಟ್ ಈಸ್ ಕಾಲ್ಡ್ ನರ್ಚರಿಂಗ್. ಸೊ ಲೀಡ್ ಆಕ್ಟಿವಿಟಿ ಸ್ಕೋರ್ ಅಂದ್ರೆ ಫಾರ್ ಎವ್ರಿ ಫೋನ್ ಕಾಲ್ ಯು ಡೂ ಆನ್ ಯುವರ್ ಲೀಡ್ ಸ್ಕ್ವೇರ್, there is going to be a point added for it. For a visit, say example, you will get 20 points. For a call, you will get 10 points. For another call, you will get 10 points. ಅರ್ಥ ಆಗ್ತಾ ಇದೆಯಾ? ಆಡ್ ಆಗ್ತಾ ಹೋಗುತ್ತೆ. You may get another 20 points. So this is one of the other factor what we are going to measure. How much your lead activity score is. Okay. So this is one of the factor, and this is visible to you. All this is visible to you on your lead square. Okay. So the final is planned numbers, I mean like planned numbers versus achieved numbers. ಈ ವರ್ಷ ಎಷ್ಟು planned numbers have we taken? Okay, how much have we achieved? These are all the main KPIs which we are going to measure your performance.